ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತೇನ್ ಸಮಾಚಾರ? ನಿಮಗೋಸ್ಕರ 4ನೇ ವಿಡಿಯೋ ಕೂಡ ತಗೊಂಡು ಬಂದಿದ್ದೇವೆ. ಫೋರ್ತ್ ವಿಡಿಯೋನ ನಿಮಗೋಸ್ಕರ ತಂದಿದ್ದೇವೆ. ಇವತ್ತು ಒಂದು ಅತಿ ಸಿಂಪಲ್ ಆಗಿರುವಂತ ಟಾಪಿಕ್ ಅನ್ನ ನೋಡ್ತಾ ಇದೀವಿ. ಬಟ್ ಭಾರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಗಿದೆ. ನೀವು ವಿಡಿಯೋ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂತ ಹೇಳಿ. ಹೆಡ್ಡಿಂಗ್ ಹಾಕಿ ಎಲ್ಲರೂ ಏನದು ಪರ್ಮಿಟಿವಿಟಿ, ಏನ್ ಹೆಡ್ಡಿಂಗ್? ಪರ್ಮಿಟಿವಿಟಿ ಅಂಡ್ ರಿಲೇಟಿವ್ ಪರ್ಮಿಟಿವಿಟಿ. ಪರ್ಮಿಟಿವಿಟಿ ಅಂಡ್ ರಿಲೇಟಿವ್ ಪರ್ಮಿಟಿವಿಟಿ ಹಿಂಗಂದ್ರೆ ಮೀನಿಂಗ್ ಏನಂತ ಹೇಳಿ. ಭಾರಿ ಸಿಂಪಲ್ ಇದೆ. ಪರ್ಮಿಟ್ ಏನೋ ಪರ್ಮಿಟ್ ಮಾಡೋದು ಹಿಂಗೇನೋ ಇದೆ ಒಟ್ಟಿನಲ್ಲಿ. ನಿಮಗೆ ಗೊತ್ತಲ್ಲ, ಕೊಲಂಬ್ಸ್ ಲಾ ಗೊತ್ತಲ್ಲ ಏನದು? ಫಾರ್ ಎಕ್ಸಾಂಪಲ್ ಇದೊಂದು ಚಾರ್ಜ್ Q1 ಇದೆ. ಆಮೇಲೆ ಇದೇ ರೀತಿ ಮುಂದ್ಗಡೆ ಹೋದಾಗ ಇನ್ನೊಂದು ಚಾರ್ಜ್ Q2 ಇದೆ. ಸೆಂಟರ್ ಇಂದ ಸೆಂಟರ್ ಗೆ ಡಿಸ್ಟೆನ್ಸ್ R ಇದೆ. ಇದ್ದ ತಕ್ಷಣ ಇದರ ನಡುವೆ ಇರುವಂತಹ ಫೋರ್ಸ್ ಏನಾಗಿದೆ? ಫೋರ್ಸ್ ಇಸ್ ಈಕ್ವಲ್ ಟು ಗೊತ್ತಿದೆ ನಿಮಗೆ ಕೊಲಂಬ್ಸ್ ಲಾ ಏನದು? K Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಈ ರೀತಿ ಇತ್ತು ಕೊಲಂಬ್ಸ್ ಲಾ. ಪಾಸಿಟಿವ್ ಇದ್ರೆ ರಿಪೆಲ್ ಮಾಡ್ತವೆ, ಪಾಸಿಟಿವ್ ನೆಗೆಟಿವ್ ಇದ್ರೆ ಅಟ್ರಾಕ್ಟ್ ಮಾಡ್ತದೆಲ್ಲ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ K ಇದೆಯಲ್ಲ, ಈ K ಬಗ್ಗೆ ಏನ್ ಹೇಳಿದ್ವಿ ನಾವು? K ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್. ಇದೊಂದು ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಎಸ್ ಆರ್ ನೋ? ಆಮೇಲೆ ಕಾನ್ಸ್ಟೆಂಟ್ ಇದೆಯಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗೋದು ಅಂತ ಹೇಳಿದ್ವಿ? We said it depends on medium. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು? ಡಿಪೆಂಡ್ಸ್ ಆನ್ ಮೀಡಿಯಂ ಅಂತ ಹೇಳಿ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ಮೀಡಿಯಂ ಅಂತ ಮಾತಾಡಿದ್ವಿ. ಓಕೆ, ಕೆಲವೊಂದು ಬುಕ್ಗಳಲ್ಲಿ ಮತ್ತೆ NCERT ಅಲ್ಲಿ ಈ K ಈಕ್ವಲ್ ಟು ಏನ್ ಬರೀತಾರೆ ಅಂದ್ರೆ 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ಅಂತ ಬರೀತಾರೆ. ಏನ್ ಬರೀತಾರೆ? 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್. ಎಪ್ಸಿಲಾನ್ ನಾಟ್ ಅಲ್ಲ, ಎಪ್ಸಿಲಾನ್ ನಾಟ್ ಅನ್ಕೋಬೇಡಿ. ಎಪ್ಸಿಲಾನ್ ನಾಟ್ ಏನಂತ ಆಮೇಲೆ ಬರೋಣ ನಾವು. ಸದ್ಯಕ್ಕೆ ಎಪ್ಸಿಲಾನ್ ಅಂತ ಓದೋಣ. ಇಲ್ಲಿ ಏನ್ ಸಿಂಬಲ್ ಬರ್ದಿದ್ದೀನಲ್ಲ, ಇಲ್ಲಿ ಬರ್ದಿದ್ದೀನಿ ನೋಡಿ. ಈ ಎಲ್ಲ ಇದು ಎಪ್ಸಿಲಾನ್ ಅಂತ. ಸೊ ಹಿಂಗ್ ಬರ್ದಿದ್ದೀನಿ. ಹೆಂಗ್ ಓದ್ಬೇಕು ಇದನ್ನ? ಎಪ್ಸಿಲಾನ್ ಆರ್ ಎಪ್ಸಿಲಾನ್ ಅಂತ ಹೇಳಿ ಓದ್ಬೋದು. ಅಂದ್ರೆ ಇದನ್ನೇ ಏನಾದ್ರೂ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇದನ್ನ ತಗೊಂಡು ಇಲ್ಲಿ ಮಾಡಿದ್ರೆ ಫಾರ್ಮುಲಾ ಏನಾಗುತ್ತೆ? ಇಲ್ಲಿ ನೋಡಿ, ಈ ರೀತಿ ಆಗುತ್ತೆ. 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್. K ಬಂದು 1 ಬೈ 4 ಪೈ ಎಪ್ಸಿಲಾನ್. ಆಮೇಲೆ ಏನಿದೆ ಇದು? Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಇಷ್ಟು ಬರ್ದಿದ್ದೀನ? ಓಕೆ, ನೆಕ್ಸ್ಟ್ ನೋಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಇದಿರ್ಲಿ ವಿಡಿಯೋದಲ್ಲಿ ಇರ್ಲಿ. ನೆಕ್ಸ್ಟ್ ಇಲ್ಲಿ ಎಪ್ಸಿಲಾನ್ ಇದೆಯಲ್ಲ, ಈ ಎಪ್ಸಿಲಾನ್ ಏನಂತ ಕರಿತಿದೀವಿ ನಾವು? ಪರ್ಮಿಟಿವಿಟಿ. ಏನಂತ ಕರಿತೀವಿ? ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ. ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತ ಕರಿತೀವಿ. ಪರ್ಮಿಟಿವಿಟಿ ಮೀಡಿಯಂ ಪ್ರಾಪರ್ಟಿ ಇದು. ಡಿಪೆಂಡ್ಸ್ ಆನ್ ಮೀಡಿಯಂ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೀಡಿಯಂ. ಏನಿದು ಎಪ್ಸಿಲಾನ್ ಇದೆಯಲ್ಲ, ಏನಿದು? ಪ್ರಾಪರ್ಟಿ ಆಫ್ ಮೀಡಿಯಂ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೀಡಿಯಂ. ಮೀಡಿಯಂ ದ ಪ್ರಾಪರ್ಟಿ ಇದು. ಓಕೆ, ನೀವು ಇಲ್ಲಿ ನೋಡಬಹುದು. ಒಂದು ವೇಳೆ ಏನಾದ್ರೂ ಎಪ್ಸಿಲಾನ್ ಜಾಸ್ತಿ ಆದ್ರೆ, ಈ ಎಪ್ಸಿಲಾನ್ ಏನಾದ್ರೂ ಜಾಸ್ತಿ ಆದ್ರೆ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಎಪ್ಸಿಲಾನ್ ಇದೆಯಲ್ಲ, ಇದನ್ನೇನಾದ್ರೂ ಜಾಸ್ತಿ ಮಾಡಿದ್ರೆ ಅಲ್ಲಿರುವಂತ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದ್ಯಾ ನಾನು ಹೇಳೋದು ಏನಂತ ಹೇಳಿ? ಏನ್ ಮೀನಿಂಗ್ ಅಂತ ಹೇಳಿ? ಜಾಸ್ತಿ ಆದ್ರೆ ಕಡಿಮೆ ಆಯ್ತು. ಹೆಸರು ನೋಡಿದ್ರೆ ಏನ್ ಕೊಟ್ಟಿದೀವಿ? ಪರ್ಮಿಟಿವಿಟಿ ಅಂತಿದೀವಿ. ಪರ್ಮಿಟ್ ಅಂದ್ರೆ ಫೋರ್ಸ್ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ತದೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಕಾನ್ಸೆಪ್ಟ್. ಇದನ್ನೇ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ಪರ್ಮಿಟ್ ಅಂದ್ರೆ ಮೀನಿಂಗ್ ಏನೋ? ಪರ್ಮಿಟ್ ಅಂದ್ರೆ ಇಲ್ಲಿ ಅಂತಿದೀವಿ, ಏನಂತಿದೀವಿ? ಪರ್ಮಿಟ್ ಮಾಡುತ್ತೆ ಅಂದ್ರೆ ಫೋರ್ಸ್ ಜಾಸ್ತಿ ಆಗ್ಬೇಕು. ಬಟ್ ಪರ್ಮಿಟ್ ಮಾಡಿದ್ರೆ ಇಲ್ಲಿ ನೋಡಿ ಫೋರ್ಸ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಯಾಕಂತ ಆಗ್ತಾ ಇದೆ ಅಂತ ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ Q1 ಇದೆ. ಈ ರೀತಿಯಾಗಿ ಒಂದು ಚಾರ್ಜ್ Q1 ಇದೆ. ಆಮೇಲೆ ಚಾರ್ಜ್ Q2 ಇದೆ. Q2 ಇದ್ರೆ ಇವು ಎರಡರ ನಡುವೆ ಏನೋ ಆಗ್ತಾ ಇತ್ತಲ್ಲ. ಪಾಸಿಟಿವ್ ಇದ್ರೆ ರಿಪೆಲ್, ಪಾಸಿಟಿವ್ ನೆಗೆಟಿವ್ ಇದ್ರೆ ಅಟ್ರಾಕ್ಟ್, ಏನೋ ಒಂದು ಆಗ್ತಾ ಇತ್ತು. ಇಂಟ್ರಾಕ್ಷನ್ ಆಗ್ತಾ ಇತ್ತು. ಇಲ್ಲಿ ಏನೋ ಒಂದು ಇಂಟ್ರಾಕ್ಷನ್ ಈ ರೀತಿಯಾಗಿ ಏನೋ ಒಂದು ಆಗ್ತಾ ಇತ್ತು. ಈ ರೀತಿಯಾಗಿ ಏನೋ ಒಂದು ಇರ್ತಿದ್ರಲ್ಲಿ. ಫಾರ್ ಎಕ್ಸಾಂಪಲ್ ಇವ್ನು ಎರಡು ಏನಾದ್ರು ಒಂದು ಮೀಡಿಯಂ ಅಲ್ಲಿ ಇಟ್ಟಿದೀವಿ ಅನ್ಕೊಳ್ಳಿ. ಏನಿಟ್ಟಿದೀವಿ? ಒಂದು ಮೀಡಿಯಂ ಅಲ್ಲಿ ಇಟ್ಟಿದೀವಿ ಅಂದ್ರೆ ಈ ಮೀಡಿಯಂ ಇದೆಯಲ್ಲ, ಇದರಲ್ಲಿ ಏನಿರ್ತವೆ? ಪಾರ್ಟಿಕಲ್ಸ್. ಈ ರೀತಿಯಾಗಿ ಪಾರ್ಟಿಕಲ್ಸ್ ಇರಬೇಕಲ್ಲ ಇಲ್ಲಿ. ಈ ರೀತಿ ಪಾರ್ಟಿಕಲ್ಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ಪಾರ್ಟಿಕಲ್ಸ್ ಗಳು ಏನ್ ಮಾಡ್ತವೆ? ಈ ಫಾರ್ ಎಕ್ಸಾಂಪಲ್ ಇದ್ರದ್ದು ಫೀಲ್ಡ್ ಇಲ್ಲಿ ಪ್ರೊಡ್ಯೂಸ್ ಆಗಿ ಈ ಕಡೆ ಬರ್ತಾ ಇದೆ. ಇದ್ರಲ್ಲಿರುವಂತ ಫೀಲ್ಡ್ ಪ್ರೊಡ್ಯೂಸ್ ಆಗಿ ಬರ್ತಾ ಇದೆ. ಇಲ್ಲಿ ಇರುವಂತ ಪಾರ್ಟಿಕಲ್ಸ್ ಏನ್ ಮಾಡ್ತವೆ? ಈ ಫೀಲ್ಡ್ ಅನ್ನ ಕಡಿಮೆ ಮಾಡ್ತವೆ. ಈ ರೀತಿಯಾಗಿ ಬ್ರೇಕ್ ದ ಫೀಲ್ಡ್. ಇಲ್ಲಿರುವಂತ ಫೀಲ್ಡ್ ಅನ್ನ ಏನ್ ಮಾಡ್ತವೆ? ಬ್ರೇಕ್. ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಇದನ್ನೇ ಇನ್ನೊಂದ್ಸರಿ ತೆಗಿತಿದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ Q1 ಅಂತ ಇದೆ. ಆಮೇಲೆ ಇಲ್ಲೊಂದು ಚಾರ್ಜ್ Q2 ಅಂತ ಇದೆ. ಇವೆರಡನ್ನು ಸ್ವಲ್ಪ ಡಿಸ್ಟೆನ್ಸ್ ನಾವು ಸಪರೇಟ್ ಮಾಡಿದ್ರೆ ಇವೆರಡರ ನಡುವೆ ಏನೋ ನಡೀತಾ ಇತ್ತಲ್ಲ, ಏನೇನೋ ನಡೀತಾ ಇತ್ತು. ಫಾರ್ ಎಕ್ಸಾಂಪಲ್ ಏನೋ ಕತೆ ಇತ್ತಿದ್ರಲ್ಲಿ ಇಂಟ್ರಾಕ್ಷನ್ ಇತ್ತೇನೋ. ಬಟ್ ಇದನ್ನ ಏನಾದ್ರೂ ನೀವು ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ರೆ, ಫ್ರೀ ಸ್ಪೇಸ್ ಅಲ್ಲಿ ಏನಾದ್ರೂ
ಪಾರ್ಟಿಕಲ್ಸ್ ಇಲ್ಲ. ಏನೋ ಪಾರ್ಟಿಕಲ್ಸ್ ಇಲ್ಲ ಅಂದ್ರೆ ಇದನ್ನೇನೋ ಅದೇನ್ ಮಾಡೋದಿಲ್ಲ, ಏನೋ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಇದ್ರ ನಡುವೆ ಏನ್ ಇಂಟ್ರಾಕ್ಷನ್ ಆಗ್ತದೆ ಅದು ಆಗ್ತಾನೆ ಇರುತ್ತೆ. ಒಂದು ವೇಳೆ ಏನಾದ್ರು ಅದೇ ಚಾರ್ಜಸ್ ನೀವು Q1 ಮತ್ತೆ Q2 ಚಾರ್ಜಸ್ ಈ ರೀತಿಯಾಗಿ ಒಂದು ಯಾವ್ದಾದ್ರು ಮೀಡಿಯಂ ಅಲ್ಲಿ ಇಟ್ರಿ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಮೀಡಿಯಂ ಅಲ್ಲಿ ಇಟ್ರೆ ಇದ್ರ ನಡುವೆ ಇಂಟ್ರಾಕ್ಷನ್ ಈ ರೀತಿ ಆಗ್ತಾ ಇರುತ್ತೆ. ಮೀಡಿಯಂ ಅಂದ್ರೆ ಇಲ್ಲಿ ಏನಾದ್ರು ಇರ್ಬೇಕಲ್ಲ ಪಾರ್ಟಿಕಲ್ಸ್. ಫ್ರೀ ಸ್ಪೇಸ್ ಅಂದ್ರೆ ಏನೋ ಪಾರ್ಟಿಕಲ್ಸ್ ಇರಲಿಲ್ಲ, ಬಟ್ ಏನಾದ್ರು ಮೀಡಿಯಂ ಅಂದ್ರೆ ಇಲ್ಲಿ ಪಾರ್ಟಿಕಲ್ಸ್ ಇದಾವೆ. ಈ ಪಾರ್ಟಿಕಲ್ಸ್ ಗಳು ಏನ್ ಮಾಡ್ತವೆ, ಇದ್ರ ನಡುವೆ ಇಂಟ್ರಾಕ್ಷನ್ ಇದಲ್ಲ ಅದನ್ನ ಬ್ರೇಕ್ ಮಾಡ್ತವೆ ಈ ರೀತಿಯಾಗಿ. Are you getting my point or not? It is the property of the medium. What is this? Permittivity ಅಂದ್ರೆ ಏನು? It is the property of medium due to which it allows its particle to cancel the interaction field between charges. ಬಾರಿ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಆರಾಮಾಗಿ ನೋಡೋಣ. ಇದನ್ನ ಡೆಫಿನೇಷನ್ ಮೊದಲು ಬರ್ಕೊಂಡ್ಬಿಡಿ. ಇಲ್ಲಿ ಏನೇನು ಬರ್ತಿದ್ದೀನಿ ಅದನ್ನೆಲ್ಲಾನು ಬರ್ಕೊಂಡ್ಬಿಡಿ ಈಗ ಸದ್ಯಕ್ಕೆ. ಆಮೇಲೆ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಿದೆ ಬರ್ಕೊಳ್ಳಿದ್ದೀನಿ ಮೊದಲು ನೋಡಿ. ಇಲ್ಲಿ ಈ ಕಡೆ ಬರ್ಲಿ, ನನ್ನ ಕಡೆ ನೋಡಿ ಏನಂತ ಹೆಡ್ಡಿಂಗ್ ಹಾಕಿದೀವಿ. ಪರ್ಮಿಟಿವಿಟಿ, ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹಾಕಿದೀವಿ. ವೆಲ್ ಅಂಡ್ ಗುಡ್. ಆಮೇಲೆ ಏನಿದೆ ಚಾರ್ಜ್ Q1 ಇದೆ, ಆಮೇಲೆ ಇಲ್ಲೊಂದು ಚಾರ್ಜ್ ಏನಿದೆ Q2 ಇದೆ. ಡಿಸ್ಟೆನ್ಸ್ ಎಷ್ಟಿದೆ R ಇದೆ. ಕೂಲಂಬ್ಸ್ ಲಾ ಪ್ರಕಾರ ಈ ಫಾರ್ಮುಲಾ ಬಂತು Q1 Q2 / R². K ಅಂದ್ರೆ ಕಾನ್ಸ್ಟಂಟ್, ಡಿಪೆಂಡ್ಸ್ ಆನ್ ಮೀಡಿಯಂ. ಆಮೇಲೆ K = ಏನ್ ಬರ್ದಿದ್ದೇವೆ 1/4πε. ಆಮೇಲೆ ಎಪ್ಸಿಲಾನ್ ಅಂದ್ರೆ ಬರ್ದಿದ್ದೀವಿ ಇಲ್ಲಿ ಏನಂತ ಹೇಳಿ. ಆಮೇಲೆ ಇದನ್ನ ತಗೊಂಡು K ಬದಲಿಗೆ 1/4πε Q1 Q2 / R² ಬರ್ದಿದ್ದೇವೆ, ಒಪ್ಕೊಳ್ತೀನಿ. ಆಮೇಲೆ ಈ ಎಪ್ಸಿಲಾನ್ ಅಂದ್ರೆ ಮೀನಿಂಗ್ ಏನು? ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತ ಹೇಳಿದೆ. ಪ್ರಾಪರ್ಟಿ ಆಫ್ ಮೀಡಿಯಂ ಏನಿದು? ಒಂದು ಮೀಡಿಯಂ ಪ್ರಾಪರ್ಟಿ ಇದು. ಆಮೇಲೆ ಏನ್ ಬರ್ದಿದ್ದೇನೆ? ಎಪ್ಸಿಲಾನ್ ಜಾಸ್ತಿ ಆದ್ರೆ ಫೋರ್ಸ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. Are you getting my point? ಇದೇನಾದ್ರೂ ಜಾಸ್ತಿ ಹೆಂಗೆ ಜಾಸ್ತಿ ಪರ್ಮಿಟಿವಿಟಿ ಜಾಸ್ತಿ ಆಗುತ್ತೆ, ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಂತ ಹೇಳ್ದೆ ನಾನು ನಿಮಗೆ. ಬಟ್ ಒಂದು ಕನ್ಫ್ಯೂಷನ್ ಇದೆ ಇಲ್ಲಿ. ಪರ್ಮಿಟಿವಿಟಿ ಜಾಸ್ತಿ ಆದ್ರೆ ಫೋರ್ಸ್ ಜಾಸ್ತಿ ಆಗ್ತದೆ, ಪರ್ಮಿಟ್ ಮಾಡೋದೇ ಫೋರ್ಸ್ ಜಾಸ್ತಿ ಆಗ್ಬೇಕಂತ. ಅದೇ ಬ್ಯೂಟಿ ಅಂತ ಹೇಳಿದೆ. ಸೊ ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ Q1 ಮತ್ತೆ Q2 ಎರಡು ಚಾರ್ಜಸ್ ಇದಾವೆ. Q1 ಮತ್ತೆ Q2 ಎರಡು ಚಾರ್ಜಸ್ ಇದಾವೆ. ಇಲ್ಲಿ ಫ್ರೀ ಸ್ಪೇಸ್ ಇದೆ, ಏನೋ ಪಾರ್ಟಿಕಲ್ಸ್ ಇಲ್ಲ. ಇದರ ನಡುವೆ ಏನ್ ಇಂಟ್ರಾಕ್ಷನ್ ಆಗ್ತಾ ಇದೆ ಇದನ್ನ ಬ್ರೇಕ್ ಮಾಡಕ್ ಯಾರು ಇಲ್ಲ ಇಲ್ಲಿ ಫ್ರೀ ಸ್ಪೇಸ್ ಅಲ್ಲಿ. ಅಂದ್ರೆ ಇದರ ಪರ್ಮಿಟಿವಿಟಿ ಏನಿದೆ? ಲೋ ಇದೆ. ದಿಸ್ ಪರ್ಮಿಟಿವಿಟಿ ಇಸ್ ವೆರಿ ಲೋ. ಎಸ್ ಆರ್ ನೋ? ಯಾವುದೇ ಪಾರ್ಟಿಕಲ್ಸ್ ಇಲ್ಲ ಅಂದ್ರೆ ಪರ್ಮಿಟ್ ಮಾಡಿ ಹೋಗಿ ಇದ್ರ ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ ಅನ್ನ ಬ್ರೇಕ್ ಮಾಡಕ್ ಆಗೋದಿಲ್ಲ. ಅದೇ ಏನಾದ್ರೆ Q1 Q2 ಅಂತ ಇದೆ, ಒಂದು ಮೀಡಿಯಂ ಇದ್ರಲ್ಲಿ ಇಟ್ಟಿದ್ರಿ. ಮೀಡಿಯಂ ಇದೆ ಅಂದ್ರೆ ಇಲ್ಲಿ ಏನಿದೆ? ಪಾರ್ಟಿಕಲ್ಸ್ ಇದೆ. ಈ ಪಾರ್ಟಿಕಲ್ಸ್ ಗಳು ಏನ್ ಮಾಡ್ತವೆ? ಇವೆರಡರ ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ ಇಂಟ್ರಾಕ್ಟ್ ಮಾಡ್ತಿದಾವಲ್ಲ ಒಂದಕ್ಕೊಂದು ಕೂಲಂಬ್ಸ್ ಲಾ ಪ್ರಕಾರ, ಆ ಇಂಟ್ರಾಕ್ಷನ್ ಏನ್ ಮಾಡ್ತವೆ? ಇವು ಬ್ರೇಕ್ ಮಾಡ್ತವೆ. Are you getting my point? So permittivity of a medium ಅಂದ್ರೆ it is the property of medium due to which permittivity of medium ಅಂದ್ರೆ ಏನು? It is the property of medium due to which it allows its particles to cancel the interaction field between the charges. ಈ ಫೀಲ್ಡ್ ನಡುವೆ ಇದೊಂದು ಚಾರ್ಜ್ ಇದೆ, ಇದರ ನಡುವೆ ಏನು ಇಂಟ್ರಾಕ್ಷನ್ ಫೀಲ್ಡ್ ಇದೆ, ಏನು ಇಂಟ್ರಾಕ್ಟ್ ಆಗ್ತಾ ಇದೆ, ಆ ಇಂಟ್ರಾಕ್ಷನ್ ನ ಬ್ರೇಕ್ ಮಾಡ್ತವೆ ಪಾರ್ಟಿಕಲ್ಸ್. ಅದರ ಪರ್ಮಿಟಿವಿಟಿ ಅಂದ್ರೆ ಈ ಫೀಲ್ಡ್ ಏನು ಸಂಬಂಧ ಇಲ್ಲ. ಇಲ್ಲಿ ಏನು ಪಾರ್ಟಿಕಲ್ಸ್ ಇದಾವೆ, ಮೀಡಿಯಂ ಪಾರ್ಟಿಕಲ್ಸ್, ಇವೇನ್ ಮಾಡ್ತವೆ? ಅದರ ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ ಅನ್ನ ರಿಡ್ಯೂಸ್ ಮಾಡ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಮಿಟಿವಿಟಿ ಅಂದ್ರೆ ಇದು ಫೀಲ್. ಪರ್ಮಿಟಿವಿಟಿ ಅಂದ್ರೆ ಏನದು? ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಮೀಡಿಯಂ. ಯಾವ ಪ್ರಾಪರ್ಟಿ? ಡ್ಯೂ ಟು ವಿಚ್ ಇಟ್ ಅಲೌಸ್ ಇಟ್ಸ್ ಪಾರ್ಟಿಕಲ್ಸ್ ಟು ಕ್ಯಾನ್ಸಲ್ ದ ಇಂಟ್ರಾಕ್ಷನ್ ಫೀಲ್ಡ್ ಬಿಟ್ವೀನ್ ಚಾರ್ಜಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಮುಂದೆ ಹೋದಂಗೆ ಇನ್ನೂ ಕ್ಲಿಯರ್ ಆಗುತ್ತಿದ್ದು, ಕ್ಲಿಯರ್ ಆಗ್ಲೇಬೇಕಿದು. ಸದ್ಯಕ್ಕೆ ಇಷ್ಟು ಮಾತ್ರ ಗೊತ್ತು ಮಾಡ್ಕೊಂಡಿರಿ. ಓಕೆ, ನೀವು ಪೆನ್, ನೋಟ್ಬುಕ್ ಎಲ್ಲ ತೆಗ್ದಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ನೀವು ಸ್ಟಡಿ ಮಾಡ್ತಿದ್ದೀರಿ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನು ವಿಷಯ ಅಂದ್ರೆ ಅದು ಏನು ವಿಷಯ ಅಂತ ನೋಡೋಣ. ಓಕೆ, ಸದ್ಯಕ್ಕೆ ಇದನ್ನ ಅಳಿಸ್ತೀನಿ, ಎಲ್ಲ ಫುಲ್ ಅಳಿಸಿ ಅಲ್ಲಿಗೆ ಬರ್ತೀನಿ ಏನಿದೆ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ನಾನು ಏನ್ ಬರೀತೀನಿ ಅಂದ್ರೆ ಈ ಪರ್ಮಿಟಿವಿಟಿ ಇದೆಯಲ್ಲ, ಪರ್ಮಿಟಿವಿಟಿ, ಹೌದಾ? ಇದಕ್ಕೆ ಏನ್ ಬರೀತೀನಿ ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಬರೀತೀನಿ. ಏನ್ ಬರೀತೀನಿ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. Permittivity of free space, or you can call it as vacuum, or you can call it as air. Air ಅಂದ್ರೆ actually ಬೇರೆನೇ ಆಗುತ್ತೆ. Air ಅಂದ್ರೆ ಪಾರ್ಟಿಕಲ್ಸ್ ಇರ್ತಾವಲ್ಲ,
ಆದ್ರೂ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫ್ರೀ ಸ್ಪೇಸ್ ವ್ಯಾಕ್ಯೂಮ್ ಏರ್ ಎಲ್ಲ ಒಂದೇ ಅಂತಾರೆ. ಇದನ್ನ ರೀಪ್ರೆಸೆಂಟ್ ಹೆಂಗ್ ಮಾಡ್ತೀವಿ ಅಂದ್ರೆ ಎಪ್ಸಿಲಾನ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೇವೆ? ಎಪ್ಸಿಲಾನ್ ನಾಟ್. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಆರ್ ಏರ್ ಇಸ್ ಕಾಲ್ಡ್ ಎಪ್ಸಿಲಾನ್ ನಾಟ್. ನೆಕ್ಸ್ಟ್ ಇನ್ನೊಂದು ಬರೀತೀವಿ ಏನಂದ್ರೆ ಇದನ್ನ ಅಳಿಸ್ಬಿಡ್ತೀವಿ. ಇದು ಒಂದನೇ ಪಾಯಿಂಟ್ ಆಯ್ತದೆ, ಹೌದಾ? ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಇಲ್ಲಿ. ನೆಕ್ಸ್ಟ್ ಏನ್ ಬರೀತೀವಿ ಅಂದ್ರೆ ಪರ್ಮಿಟಿವಿಟಿ ಆಫ್ ಮೀಡಿಯಂ. ಪರ್ಮಿಟಿವಿಟಿ ಆಫ್ ಮೀಡಿಯಂ ಯಾವ್ದಾದ್ರು ಮೀಡಿಯಂ ಇದ್ರೆ ಅದರ ಪರ್ಮಿಟಿವಿಟಿ ಹೆಂಗ್ ಬರೀತೀನಿ ಅಂದ್ರೆ ಎಪ್ಸಿಲಾನ್ ಎಂ ಅಂತ ಬರೀತೀನಿ. ಏನ್ ಬರೀತೀನಿ? ಎಪ್ಸಿಲಾನ್ ಎಂ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಎಪ್ಸಿಲಾನ್ ಎಂ ಅಂದ್ರೆ ಏನು? ಪರ್ಮಿಟಿವಿಟಿ ಆಫ್ ಮೀಡಿಯಂ. ಎಪ್ಸಿಲಾನ್ ನಾಟ್ ಅಂದ್ರೆ ಏನು? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇದೆಯಲ್ಲ, ಇಟ್ ಈಸ್ ಅ ಲೋಯೆಸ್ಟ್ ವ್ಯಾಲ್ಯೂ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಏನಿದೆ ಇದು ಲೋಯೆಸ್ಟ್ ವ್ಯಾಲ್ಯೂ. ಯಾಕೆ ಲೋಯೆಸ್ಟ್ ವ್ಯಾಲ್ಯೂ ಇದು? ಯಾಕಂದ್ರೆ ಇದರಲ್ಲಿ ಫ್ರೀ ಸ್ಪೇಸ್ ಅಲ್ಲಿ ಯಾವುದೇ ಪಾರ್ಟಿಕಲ್ಸ್ ಇಲ್ಲ. ಆ ಪಾರ್ಟಿಕಲ್ ಅನ್ನ ಅಲೋ ಮಾಡಿ ಅದರ ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ Q1 Q2 ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ ಅನ್ನ ಕ್ಯಾನ್ಸಲ್ ಮಾಡಕ್ ಏನೋ ಪಾರ್ಟಿಕಲ್ಸ್ ಇಲ್ಲ ಅಂದ್ಮೇಲೆ ಏನಾಗೋದು? ಇದು ಲೋಯೆಸ್ಟ್ ವ್ಯಾಲ್ಯೂ. ಆಮೇಲೆ ಇದು ಎಪ್ಸಿಲಾನ್ ಎಂ ಇದೆಯಲ್ಲ, ದಿಸ್ ಎಪ್ಸಿಲಾನ್ ಎಂ ಈಸ್ ಆಲ್ವೇಸ್ ಗ್ರೇಟರ್ ದನ್ ಎಪ್ಸಿಲಾನ್ ನಾಟ್. ಯಾಕಂದ್ರೆ ಮೀಡಿಯಂ ಇದೆ ಅಂದ್ರೆ ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂದ್ರೆ ಈ ಮೀಡಿಯಂ ಅಲ್ಲಿ ಏನಿರ್ತವೆ? ಪಾರ್ಟಿಕಲ್ಸ್ ಇದ್ದೇ ಇರ್ತವೆ. Are you getting my point? ಇದರಲ್ಲಿ ಪಾರ್ಟಿಕಲ್ಸ್ ಇದಾವೆ. ಪಾರ್ಟಿಕಲ್ಸ್ ಇದಾವೆ ಏನ್ ಮಾಡ್ತದೆ ಅದು ಮೀಡಿಯಂ? ಆ ಪಾರ್ಟಿಕಲ್ಸ್ ಅನ್ನ ಅಲೋ ಮಾಡ್ತದೆ. ಎದಕ್ಕೆ? Q1 Q2 ನಡುವೆ ಇರುವಂತ ಇಂಟ್ರಾಕ್ಷನ್ ಫೀಲ್ಡ್ ಅನ್ನು ಏನ್ ಮಾಡಕ್ಕೆ? ಕ್ಯಾನ್ಸಲ್ ಮಾಡಕ್ಕೆ ಅಲೋ ಮಾಡಿಬಿಡುತ್ತೆ. ಸೊ ಅದರ ಸಲುವಾಗಿ ಎಪ್ಸಿಲಾನ್ ಎಂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಎಪ್ಸಿಲಾನ್ ನಾಟ್. ನೆಕ್ಸ್ಟ್ ಈ ಎಪ್ಸಿಲಾನ್ ನಾಟ್ ಇದೆಯಲ್ಲ, ಈ ಎಪ್ಸಿಲಾನ್ ನಾಟ್ ಗೆ ಒಂದು ವ್ಯಾಲ್ಯೂ ಇಲ್ಲಿ ಕೆಳಗಡೆ ಬರೆದು ಬಿಡ್ತೀನಿ. ದಿಸ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ, ಎಪ್ಸಿಲಾನ್ ನಾಟ್ is equal to 8.85 into 10 raised to minus 12. 8.85 into 10 raised to minus 12. ಆಮೇಲೆ ಇದರ ಯೂನಿಟ್ ಏನು ಬರುತ್ತೆ? ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಅದು ಹೆಂಗೆ ಬಂದಂತ ನೋಡಬಹುದು. ಫಾರ್ ಎಕ್ಸಾಂಪಲ್ ನೀವು ಬರ್ದಿದ್ರಿ, ಏನ್ ಬರ್ದಿದ್ರಿ ಇಲ್ಲಿ? 1 divided by 4 pi epsilon naught is equal to ವ್ಯಾಲ್ಯೂ ಎಷ್ಟಿತ್ತು? 9 into 10 raised to 9. ಏನಿತ್ತು? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಅಂತ ಇತ್ತು. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. ಸೊ ಈ ಎಪ್ಸಿಲಾನ್ ಈ ಕಡೆ ಕಳಿಸಿದ್ರೆ ಎಲ್ಲ ವ್ಯಾಲ್ಯೂ ಆಗಿ ಕೊನೆಗೆ ಬರುತ್ತೆ. ಬಟ್ ಇದೆಲ್ಲ ಯೂನಿಟ್ ಗಳು ಏನಾಗ್ತದೆ? ಇದನ್ನ ಈ ಕಡೆ ಕಳಿಸಿದ್ರೆ ಈ ಕಡೆ ಕಳಿಸಿದ್ರೆ ಈ ಎಪ್ಸಿಲಾನ್ ಏನ್ ಯೂನಿಟ್ ಇದೆಯಲ್ಲ ಅದೇನ್ ಬರುತ್ತೆ? ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಯೂನಿಟ್. ಅದನ್ನೇ ಬರೆದಿದ್ದೀನಿ, ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಅದೇ ಯೂನಿಟ್ ಅನ್ನ ಬರೆದಿದ್ದೀನಿ. ಗೊತ್ತಾಗ್ತಿದೆ? ಇಲ್ಲಿ ಹೇಳಿದ್ದೇನೆ ನಾನು. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಏನಿರುತ್ತೆ? ಎಪ್ಸಿಲಾನ್ ನಾಟ್. ಪರ್ಮಿಟಿವಿಟಿ ಆಫ್ ಮೀಡಿಯಂ ಏನಿರುತ್ತೆ? ಎಪ್ಸಿಲಾನ್ ಎಂ. ಯಾವತ್ತು ಎಪ್ಸಿಲಾನ್ ಎಂ ಏನಿರುತ್ತೆ? ಎಪ್ಸಿಲಾನ್ ನಾಟ್ ಗಿಂತ ಜಾಸ್ತಿ ಇರುತ್ತೆ. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಎಷ್ಟಿದೆ? 8.854 ಇಂಟು ಅಥವಾ 8.85 ಇಂಟು 10 raised to minus 12 ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಗೊತ್ತಾಗ್ತಿದೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಆಮೇಲೆ ಈ ಕಡೆ ಯೂನಿಟ್ ಹೆಂಗ್ ಬಂತು ಅಂತ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬರೀ ಯೂನಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಎಪ್ಸಿಲಾನ್ ಅನ್ನ ಆ ಕಡೆ ಕಳಿಸಿ ಅಂದ್ರೆ ಇದು ಕೂಲಂಬ್ ಸ್ಕ್ವೇರ್ ಈ ಕಡೆ ಬರುತ್ತೆ, ಆಮೇಲೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಳಗಡೆ ಬರುತ್ತೆ. ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ಸ್ವಲ್ಪ ಐಡಿಯಾ ಬಂದಿದೆ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಎಪ್ಸಿಲಾನ್ ಬಗ್ಗೆ, ಎಪ್ಸಿಲಾನ್ ನಾಟ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ ಈಗ. ಓಕೆ, ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದೀನಿ, ಭಾರಿ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ಸ್ವಲ್ಪ ನೀವು ಐಡಿಯಾ ಇರಲಿ ನಿಮಗೆ. ಓಕೆ ಓಕೆ ಫೈನ್. ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನಾನು, ಫಾರ್ ಎಕ್ಸಾಂಪಲ್ ಈಗ Q1 ಮತ್ತೆ Q2 ಇಲ್ಲೊಂದು Q1 ಚಾರ್ಜ್ ಇದೆ, ಆಮೇಲೆ ಇಲ್ಲೇನಿದೆ Q2 ಚಾರ್ಜ್ ಇದೆ. ಸೊ Q2 ಚಾರ್ಜ್ ಇದ್ದ ತಕ್ಷಣ ಇದರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? R ಇದೆ. ಇದನ್ನ ಎಲ್ಲಿ ಇಟ್ಟಿದ್ದೀನಿ ಅಂದ್ರೆ ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ದೀನಿ. ಇದೆಲ್ಲಿಟ್ಟಿದ್ದೀನಿ? ಫ್ರೀ ಸ್ಪೇಸ್ ಅಲ್ಲಿ. ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ರೆ ಇದ್ರ ನಡುವೆ ಇರುವಂತ ಫೋರ್ಸ್ ಎಷ್ಟಾಗುತ್ತೆ? F is equal to here ಏನಾಗುತ್ತೆ? F is equal to ಏನಿದೆ? K Q1 Q2 divided by R square ಅಂತ ಇದೆ. K ಬದಲಿಗೆ ನಾನು ಏನ್ ಬರೀಬಹುದು ಇಲ್ಲಿ? 1 divided by 4 pi epsilon naught. epsilon naught ಅಂತ ಯಾಕೆ ಬರುತ್ತೆ? ಯಾಕಂದ್ರೆ ಫ್ರೀ ಸ್ಪೇಸ್ ಇದೆ. ಆಮೇಲೆ ಇಂಟು ಏನ್ ಬರೀತೀನಿ? Q1 Q2 divided by R square. ಆಮೇಲೆ ಈ ಫೋರ್ಸ್ ಗೆ ನಾನು ಕರೀತೀನಿ ನಾನು F0 ಅಂತ ಕರೀತೀನಿ, ಯಾಕಂದ್ರೆ ಫ್ರೀ ಸ್ಪೇಸ್ ಅಲ್ಲಿ ಇದೆ. ಅದೇ ಏನಾದ್ರು ಫಾರ್ ಎಕ್ಸಾಂಪಲ್ Q1 ಚಾರ್ಜ್ ಇದೆ, ಆಮೇಲೆ ಇಲ್ಲಿಂದ ಮುಂದ್ಗಡೆ ಹೋಗಿ ಇನ್ನೊಂದು Q2 ಚಾರ್ಜ್ ಇದೆ, ಆಮೇಲೆ ಇದರ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ? R ಇದೆ. ಇಲ್ಲಿರೋದು ಏನಿದೆ? ಇದರೊಂದು ಮೀಡಿಯಂ ಇದೆ. ಯಾವುದೋ ಒಂದು ಮೀಡಿಯಂ ಇದೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ದಿಸ್ ಮೀಡಿಯಂ ಕ್ಯಾನ್ ಬಿ ಏನಿರಬಹುದು? ದಿಸ್ ಮೀಡಿಯಂ ಕ್ಯಾನ್ ಬಿ ಆಯಿಲ್ ಇರಬಹುದು, ಅಥವಾ ಯಾವ್ದಾದ್ರು ಆಲ್ಕೋಹಾಲ್ ಇರಬಹುದು, ಅಥವಾ ಯಾವ್ದಾದ್ರು ಗ್ಲಾಸ್ ಇರಬಹುದು,
ಅಥವಾ ವಾಟರ್ ಇರ್ಬೋದು, ಎನಿ ಮೀಡಿಯಂ, ಯಾವ್ದಾದ್ರು ಒಂದು ಮೀಡಿಯಂ ಇದೆ. ಇಲ್ಲಿ ಪರ್ಮಿಟಿವಿಟಿ ಎಷ್ಟು ಬಂತು ಫ್ರೀ ಸ್ಪೇಸ್ ಅನ್ನೋದಕ್ಕೆ ಎಪ್ಸಿಲಾನ್ ನಾಟ್. ಆಮೇಲೆ ಇಲ್ಲಿ ಪರ್ಮಿಟಿವಿಟಿ ಎಷ್ಟು ಬರುತ್ತೆ ಎಪ್ಸಿಲಾನ್ ಎಂ, ಯಾಕಂದ್ರೆ ಎಪ್ಸಿಲಾನ್ ಎಂ ಅಂದ್ರೆ ಪರ್ಮಿಟಿವಿಟಿ ಆಫ್ ಮೀಡಿಯಂ. ಈಗ ಏನಾಗುತ್ತಲ್ಲ ಫೋರ್ಸ್ ಅದಕ್ಕೆ ಎಫ್ ಎಂ ಅಂತ ಕರಿತೀವಿ. ಎಫ್ ಎಂ ಅಂದ್ರೆ ಏನು? ಫೋರ್ಸ್ ಇನ್ ಮೀಡಿಯಂ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ಎಂ, 1 by 4 pi epsilon m. ಆಮೇಲೆ ಏನು ಬರೀತೀನಿ ಇದು q1 q2 divided by r square, q1 q2 divided by r square. ಇವನ್ ಎರಡನ್ನು ಕಂಪೇರ್ ಮಾಡಿ, ನಾನು ಏನು ಹೇಳಿದ್ದೆ ನಿಮಗೆ, epsilon m is always greater than epsilon naught ಅಂತ ಹೇಳಿದ್ದೆ. This epsilon m is always greater than epsilon naught. ಅಂದ್ರೆ ಇದು ಏನಾದರೂ ಜಾಸ್ತಿ ಇದ್ರೆ ಈ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಜಾಸ್ತಿ ಇದ್ರೆ ಈ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇನ್ ಕೇಸ್ ಏನಾದ್ರು ಕಡಿಮೆ ಇದ್ರೆ ಈ ಫೋರ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದರ ಸಲುವಾಗಿ ಎಫ್ ನಾಟ್ ಈಸ್ ಗ್ರೇಟರ್ ದನ್ ಎಫ್ ಎಂ. ಎಫ್ ನಾಟ್ ಈಸ್ ಗ್ರೇಟರ್ ದನ್ ಎಫ್ ಎಂ. ಅಬ್ಸರ್ವ್ ಮಾಡಿ, ಇದು ಜಾಸ್ತಿ ಇದೆ ಅದಕ್ಕೆ ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ ಇದು ಕಡಿಮೆ, ಇದು ಕಡಿಮೆ ಇರುತ್ತದೆ, ಜಾಸ್ತಿ ಇದಕ್ಕೆ, ಇದು ಜಾಸ್ತಿ ಇದೆಲ್ಲ ಎಪ್ಸಿಲಾನ್ ಎಂ, ಅದಕ್ಕೆ ಏನಿದೆ? ಕಡಿಮೆ ಇದೆ. ಆಮೇಲೆ ಎಪ್ಸಿಲಾನ್ ನಾಟ್ ಏನಿದೆ? ಕಡಿಮೆ ಇದೆ. ಇಲ್ಲಿ ನೋಡಿ ಕಡಿಮೆ ಇದೆ, ಅದ್ರ ಸಲುವಾಗಿ ಇದೇನಾಗುತ್ತೆ? ಜಾಸ್ತಿ ಆಗುತ್ತೆ. ಅದನ್ನೇ ಬರಬೇಕು. ಅಂದ್ರೆ ಎರಡು ಚಾರ್ಜಸ್ ಅನ್ನ ನೀವು ತಗೊಂಡು ನೀವೇನಾದ್ರೂ ಫ್ರೀ ಸ್ಪೇಸ್ ಅಲ್ಲಿ ಇಟ್ರೆ, ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಾಗ ಏನ್ ಫೋರ್ಸ್ ಬರುತ್ತೆ? ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಾಗ ಏನ್ ಫೋರ್ಸ್ ಬರುತ್ತೆ? ಅದಕ್ಕೆ ಏನಂತ ಕರೆದಿದ್ದೀವಿ? ಎಫ್ ನಾಟ್. ಅದೇ ಏನಾದ್ರೂ ಮೀಡಿಯಂ ಅಲ್ಲಿ ಇಟ್ಟಾಗ ಏನ್ ಫೋರ್ಸ್ ಬರುತ್ತೆ? ಅದಕ್ಕೆ ಏನಂತ ಕರೆದಿದ್ದೀವಿ? ಎಫ್ ಎಂ. ಎಫ್ ಎಂ ಕರೆದಾಗ ಯಾವ್ದು ಫೋರ್ಸ್ ಜಾಸ್ತಿ ಇರುತ್ತೆ? ಎಫ್ ನಾಟ್. ಯಾಕಂದ್ರೆ ಫ್ರೀ ಸ್ಪೇಸ್ ಅಲ್ಲಿ ನೋ ಪಾರ್ಟಿಕಲ್ಸ್ ಇಲ್ಲ ಅಂದ್ರೆ ಏನ್ ಬರುತ್ತೆ ಇಲ್ಲಿ? ಲೋ ಪರ್ಮಿಟಿವಿಟಿ. ಪಾರ್ಟಿಕಲ್ಸ್ ಇಲ್ಲಲ್ಲ, ಪರ್ಮಿಟ್ ಯಾವ್ದನ್ನ ಮಾಡ್ಬೇಕು? ಅದು ಯಾವ ಪಾರ್ಟಿಕಲ್ಸ್ ಅನ್ನ ಕಳಿಸಿ ಅದು ಮಾಡ್ಬೇಕು. ಸೊ ಹಂಗಾಗಿ ಸಾಧ್ಯ ಇಲ್ಲ. ಅದೇ ಏನಾದ್ರೂ ಒಂದು ಮೀಡಿಯಂ ಇದೆ ಅಂದ್ರೆ ಈ ಮೀಡಿಯಂ ಅಲ್ಲಿ ಏನಿದೆ? ಪಾರ್ಟಿಕಲ್ಸ್ ಇದೆ. ದೇರ್ ಆರ್ ಪಾರ್ಟಿಕಲ್ಸ್. ಸೊ ಪಾರ್ಟಿಕಲ್ಸ್ ಇದ್ದದಕ್ಕೆ ಏನಿದೆ ಇಲ್ಲಿ? ಹೈ ಪರ್ಮಿಟಿವಿಟಿ. ಎಸ್ ಆರ್ ನೋ? ಹೈ ಪರ್ಮಿಟಿವಿಟಿ ಜಾಸ್ತಿ ಇರೋದಕ್ಕೆ ಫೋರ್ಸ್ ಕೂಡ ಏನಾಗುತ್ತೆ ಇಲ್ಲಿ? ಕಡಿಮೆ ಆಗುತ್ತೆ. ಲೋ ಪರ್ಮಿಟಿವಿಟಿ ಅಂದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ, ಹೈ ಪರ್ಮಿಟಿವಿಟಿ ಅಂದ್ರೆ ಫೋರ್ಸ್ ಕಡಿಮೆ ಇರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಶುಡ್ ಬಿ ನೋಯಿಂಗ್. ಓಕೆ, ವೆರಿ ಸಿಂಪಲ್. ಪರ್ಮಿಟಿವಿಟಿ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ. ಈಗ ನೆಕ್ಸ್ಟ್ ಮುಂದೆ ಹೋದಾಗ ಇನ್ನೂ ಇದರ ಬಗ್ಗೆ ಕ್ಲಿಯರ್ ಐಡಿಯಾ ನಿಮಗೆ ಸಿಗ್ತಾ ಹೋಗುತ್ತೆ. ಬರ್ಕೊಳ್ಳಿದ್ರಲ್ಲ? ಓಕೆ, ಅಳಿಸ್ತಿದ್ದೀನಿ. ಓಕೆ ಫೈನ್, ಅಳಿಸ್ಬೋದಾ? ಓಕೆ ಫೈನ್. ಫುಲ್ ಐಡಿಯಾ ಬರೋದು ಬಾರಿ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದ್ರೆ ಪರ್ಮಿಟಿವಿಟಿ ಅಂದ್ರೆ ಏನ್ ಹೇಳ್ತಿದೀವಿ? ಪರ್ಮಿಟ್ ಮಾಡಬೇಕು. ಪರ್ಮಿಟ್ ಮಾಡಿದ್ರೆ ಫೋರ್ಸ್ ಹೆಚ್ಚಾಗ್ಬೇಕಲ್ಲ, ಬಟ್ ಏನಾಗ್ತಾ ಇದೆ? ಫೋರ್ಸ್ ಕಡಿಮೆ ಆಗ್ತಾ ಇದೆ. ಪರ್ಮಿಟಿವಿಟಿ ಅಂದ್ರೆ ಏನು? ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೀಡಿಯಂ. ಯಾರ ಪ್ರಾಪರ್ಟಿ ಅದು? ಮೀಡಿಯಂ ಪ್ರಾಪರ್ಟಿ. ಆ ಪ್ರಾಪರ್ಟಿನ ಏನ್ ಮಾಡುತ್ತದೆ ಮೀಡಿಯಂ? ಇಟ್ ಅಲೌಸ್ ಇಟ್ಸ್ ಪಾರ್ಟಿಕಲ್ಸ್. ಅದರಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಅನ್ನ ಅಲೋ ಮಾಡುತ್ತೆ. ಏನಕ್ಕೆ? ಟು ಕ್ಯಾನ್ಸಲ್ ದ ಇಂಟರಾಕ್ಷನ್ ಫೀಲ್ಡ್ ಬಿಟ್ವೀನ್ ಚಾರ್ಜಸ್. ಒಂದು ಮೀಡಿಯಂ ಇದೆ, ಅದರಲ್ಲಿ ಪಾರ್ಟಿಕಲ್ಸ್ ಇದಾವೆ. ಆ ಪಾರ್ಟಿಕಲ್ಸ್ ಅನ್ನ ಅಲೋ ಮಾಡೋದು ಮೀಡಿಯಂ. ಏನಕ್ಕೆ? ಅವು ಎರಡರ ನಡುವೆ ಇರುವಂತದ್ದು ಒಂದು ವ್ಯಾಲ್ಯೂವನ್ನ ಕಡಿಮೆ ಮಾಡೋದಕ್ಕೆ, ಫೋರ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ. ಓಕೆ, ಸೊ ಪರ್ಮಿಟಿವಿಟಿ ಹೆಂಗ ಜಾಸ್ತಿ ಆಗುತ್ತೆ ಹಂಗ ಫೋರ್ಸ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂಗೆ ನೋಡ್ತಾ ಇದ್ರೆ ಫುಲ್ ಕನ್ಫ್ಯೂಸ್ ಆಗ್ತಾರೆ. ಸೊ ಕನ್ಫ್ಯೂಸ್ ಆಗೋ ಬದಲಿಗೆ ನೆಕ್ಸ್ಟ್ ನಾವೇನ್ ಮಾಡೋಣ? ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಈಗ ಎಪ್ಸಿಲಾನ್ ನಾಟ್ ಬರ್ದಿದ್ದೆ ನಾನು. ಎಪ್ಸಿಲಾನ್ ನಾಟ್ ಎಷ್ಟು ಬರ್ದಿದ್ದೆ ನಾನು? 8.85 into 10⁻⁻12 ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅದೇನಾದ್ರೂ ಎಪ್ಸಿಲಾನ್ ಆಫ್ ವಾಟರ್ ನೋಡಿದ್ರೆ ಅನ್ಕೊಳ್ಳಿ, ಎಪ್ಸಿಲಾನ್ ಆಫ್ ವಾಟರ್, ಪರ್ಮಿಟಿವಿಟಿ ಆಫ್ ವಾಟರ್ ಮಾಡಿದ್ರೆ ಅದು ಏನಿರಬೇಕು? ಇದಕ್ಕಿಂತ ಏನಿರಬೇಕು? ಹೆಚ್ಚಿಗೆ ಇರಬೇಕು. ಅದ್ರ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? ಇಟ್ ಈಸ್ ಅರೌಂಡ್ 7.12 into 10⁻⁻11 ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ನೋಡಿ, ಇದಕ್ಕಿಂತ ಇದು ಜಾಸ್ತಿ ಇದೆ. 10⁻⁻12 ಇದೆ, 10⁻⁻11. ಇದನ್ನ ನೋಡಿ ಹೇಳ್ಬಿಡಿ, ಅದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಏನಾದ್ರು ನೀವು ಪರ್ಮಿಟಿವಿಟಿ ಆಫ್ ಗ್ಲಾಸಿಗೆ ಬಂದ್ರೆ ಅನ್ಕೊಳ್ಳಿ, ದಿಸ್ ವ್ಯಾಲ್ಯೂ ಇಸ್ ಅರೌಂಡ್ 3 into 10⁻⁻10 ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಹಿಂಗ್ ಪ್ರತಿ ಎಲ್ಲಾನು ನೆನ್ಪಿಟ್ಕೊಳಕಾಗುತ್ತಾ? ಇವನ್ನೆಲ್ಲ ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಒಂದು ಫಾರ್ಮುಲಾ ಮಾಡಿದ್ದೀವಿ. ಅದಕ್ಕೆ ಏನ್ ಕರಿತೀವಿ ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರಿತೀವಿ. ಏನ್ ಕರಿತೀವಿ? ರಿಲೇಟಿವ್ ಪರ್ಮಿಟಿವಿಟಿ. ರಿಲೇಟಿವ್ ಪರ್ಮಿಟಿವಿಟಿ ಇಸ್ ರಿಪ್ರೆಸೆಂಟೆಡ್ ಬೈ ಎಪ್ಸಿಲಾನ್ ಆರ್. ಎದರಿಂದ ರಿಪ್ರೆಸೆಂಟ್ ಮಾಡ್ತೇವೆ? ಎಪ್ಸಿಲಾನ್ ಆರ್. ಎಪ್ಸಿಲಾನ್ ಆರ್ ಅಂದ್ರೆ ಏನ್ ಗೊತ್ತಾ? ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಎಂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದು ಬೇಕು ನಮಗೆ. ಈ ಫಾರ್ಮುಲಾ ಬಾರಿ ಇಂಪಾರ್ಟೆಂಟ್. The relative permittivity of a medium is defined as
ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಟು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಮುಗಿದೋಯ್ತು. ಸೊ ಇದೊಂದು ಗೊತ್ತಿದ್ರೆ ಇದನ್ನೆಲ್ಲ ನೆನ್ಪಿಟ್ಟುವಂತ ಅವಶ್ಯಕತೆ ಬೀಳೋದಿಲ್ಲ ನಮಗೆ. ಇದೊಂದು ಗೊತ್ತಾದ್ರೆ ಸಾಕು. ಇದರಿಂದ ಏನ್ ಬರುತ್ತೆ ಇಲ್ಲಿ? ಎಪ್ಸಿಲಾನ್ ಎಂ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್. ಈ ರೀತಿಯಾಗಿ ನಾವು ಕಂಡು ಹಿಡಿತಾ ಹೋಗ್ಬೋದು. Are you getting my point or not? Relative permittivity ಅಂದ್ರೆ ಏನು? The permittivity of a medium to permittivity of free space is called relative permittivity of a medium. ಗೊತ್ತಾಗ್ತಿದೆಯಾ? ಇಲ್ಲಿ ಬರ್ತಿದೆ epsilon r is equal to epsilon m divided by epsilon r. What is the unit of epsilon r? Unit of epsilon r ಏನು? Unitless. ಇದಕ್ಕೆ ಯಾವುದೇ ಯೂನಿಟ್ ಇಲ್ಲ. Unitless, ಯಾವುದೇ ಯೂನಿಟ್ ಇಲ್ಲ. ಯೂನಿಟ್ ಇಲ್ಲ ಮತ್ತೆ ಡೈಮೆನ್ಷನ್ಲೆಸ್. ಯೂನಿಟ್ ಇಲ್ಲ ಅಂದ್ರೆ ಡೈಮೆನ್ಷನ್ ಕೂಡ ಇರೋದಿಲ್ಲ. ಡೈಮೆನ್ಷನ್ಲೆಸ್. ಎಸ್ ಆರ್ ಎಪ್ಸಿಲಾನ್ ಆರ್ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಎಕ್ಸಾಂಪಲ್ ಹೇಳ್ತೇನೆ. ನಾನು ಏನ್ ಹೇಳಿದೆ ಅಂದ್ರೆ ಈಗ ಒಂದು ಕ್ವಶನ್ ಕೊಡ್ತೇನೆ. ಇಲ್ಲಿ ಏನ್ ಹೇಳಿದೆ ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ. ಏನಿದೆ? ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವಾಟರ್. ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವಾಟರ್ ಈಸ್ 7 ಅಂತ ಅನ್ಕೊಂಡು ಸುಮ್ಮನೆ ಒಂದು ಎಕ್ಸಾಂಪಲ್. ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೆ ಮೀನಿಂಗ್ ಏನು? ಪರ್ಮಿಟಿವಿಟಿ ಆಫ್ ವಾಟರ್ divided by permittivity of free space is equal to ಏನಾಗುತ್ತೆ? ರಿಲೇಟಿವ್ ಪರ್ಮಿಟಿವಿಟಿ. ಅದೇ ಹೇಳಿದೆ ನಾನು ನಿಮಗೆ. permittivity of water divided by permittivity of free space is equal to permittivity of water. ನಮ್ಮ permittivity of water ಗೊತ್ತಿಲ್ಲ, divided by permittivity of free space ಗೊತ್ತಿದೆ. ಅದನ್ನ ನೋಡಬಹುದು. ಎಪ್ಸಿಲಾನ್ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 7. ಸೊ ಎಪ್ಸಿಲಾನ್ ಡಬ್ಲ್ಯೂ permittivity of water ಅಂದ್ರೆ ಏನಾಗುತ್ತೆ? 7 into epsilon naught. ಅಂದ್ರೆ permittivity of water is 7 times permittivity of free space. ಏನಿದ್ರ ಮೀನಿಂಗ್? ಪರ್ಮಿಟಿವಿಟಿ ಆಫ್ ವಾಟರ್ ಇಸ್ 7 ಟೈಮ್ಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಗೊತ್ತಾಗ್ತಿದೆ? ಪರ್ಮಿಟಿವಿಟಿ ಆಫ್ ವಾಟರ್ ಇಸ್ 7 ಟೈಮ್ಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಅಂದ್ರೆ ಫ್ರೀ ಸ್ಪೇಸ್ ಅದ ಪರ್ಮಿಟಿವಿಟಿ ಎಷ್ಟಿದೆಯಲ್ಲ ಅದಕ್ಕಿಂತ ವಾಟರ್ ಎಷ್ಟು ಟೈಮ್ಸ್ ಜಾಸ್ತಿ ಇದೆ? 7 ಟೈಮ್ಸ್ ರಿಲೇಟಿವ್ ಪರ್ಮಿಟಿವಿಟಿ. ಓಕೆ, ಇನ್ನು ಅರ್ಥ ಆಗಿರ್ಲಿಕ್ಕಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ರೆ ಇನ್ನೂ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಏನಂತ ಹೇಳಿದೆ ಅನ್ಕೊಳ್ಳಿ. ಈಗ ಹೇಳಿದೆ ಪರ್ಮಿಟಿವಿಟಿ ಆಫ್ ಗ್ಲಾಸ್. ಏನ್ ಹೇಳಿದೆ? ಪರ್ಮಿಟಿವಿಟಿ ಆಫ್ ಗ್ಲಾಸ್ ಆರ್ ರಿಲೇಟಿವ್ ಪರ್ಮಿಟಿವಿಟಿ. ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್ ಈಸ್ ಈಕ್ವಲ್ ಟು 3. ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್ ಈಕ್ವಲ್ ಟು 3 ಅಂದ್ರೆ ಮೀನಿಂಗ್ ಏನು? ಏನ್ ಮೀನಿಂಗ್ ಹೇಳಿದ್ರು? ಪರ್ಮಿಟಿವಿಟಿ ಆಫ್ ಗ್ಲಾಸ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಈಸ್ ಈಕ್ವಲ್ ಟು ರಿಲೇಟಿವ್ ಪರ್ಮಿಟಿವಿಟಿ. ಅದನ್ನೇ ಮಾತಾಡ್ತಾ ಇರೋದು ನಾವು. ಹೌದಾ? ಪರ್ಮಿಟಿವಿಟಿ ಆಫ್ ಗ್ಲಾಸ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ ಟು ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟು ಕೊಟ್ಟಿದ್ದಾರೆ? 3. ಸೊ ಪರ್ಮಿಟಿವಿಟಿ ಆಫ್ ಗ್ಲಾಸ್ ಇಸ್ ಈಕ್ವಲ್ ಟು 3 ಟೈಮ್ಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಗೊತ್ತಾಗ್ತಾ ಇದೆಯಾ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಎಷ್ಟಿದೆಯೋ ಅದರ 3 ಟೈಮ್ಸ್ ಏನಿದೆ ಪರ್ಮಿಟಿವಿಟಿ ಆಫ್ ಗ್ಲಾಸ್ ಇದೆ. ಅಂದ್ರೆ ಇದು ಎಷ್ಟು ಅಲೋ ಮಾಡುತ್ತೆ ಅದರ ಪಾರ್ಟಿಕಲ್ಸ್ ಅನ್ನ ಅದಕ್ಕಿಂತ 3 ಪಟ್ಟು ಇದೇನ್ ಮಾಡುತ್ತೆ? ಅಲೋ ಮಾಡುತ್ತೆ ಗ್ಲಾಸ್ ಪಾರ್ಟಿಕಲ್ಸ್. ಅಲೋ ಮಾಡಿ ಫೋರ್ಸ್ ಅನ್ನ ಏನ್ ಮಾಡ್ತಾವು? ಕಡಿಮೆ ಮಾಡಕ್ ಶುರು ಮಾಡುತ್ತವೆ. ಪರ್ಮಿಟಿವಿಟಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫಾರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ರೆ ಪರ್ಮಿಟಿವಿಟಿ ಆಫ್ ರಿಲೇಟಿವ್ ಪರ್ಮಿಟಿವಿಟಿ ಎಪ್ಸಿಲಾನ್ ಆರ್ ಆಫ್ ಲಿಕ್ವಿಡ್. ಎಪ್ಸಿಲಾನ್ ಆರ್ ಆಫ್ ಲಿಕ್ವಿಡ್ is equal to 10. ಮೀನಿಂಗ್ ಏನು? ಎಪ್ಸಿಲಾನ್ ಆಫ್ ಲಿಕ್ವಿಡ್ ಅಂತ ಎಪ್ಸಿಲಾನ್ divided by epsilon naught is equal to 10. So epsilon L is equal to ಏನಾಗುತ್ತೆ? 10 times of epsilon naught. ಈ ರೀತಿ ಆಗುತ್ತೆ. ಇದು ಕೂಡ ಕರೆಕ್ಟ್. ಅಂದ್ರೆ ಪರ್ಮಿಟಿವಿಟಿ ಆಫ್ ಲಿಕ್ವಿಡ್ ಎಷ್ಟಿದೆ? 10 times ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಅದಕ್ಕಿಂತ 10 times ಇದೆ. ಇನ್ ಕೇಸ್ ಪರ್ಮಿಟಿವಿಟಿ ಜಾಸ್ತಿ ಇದ್ರೆ ಏನಾಗುತ್ತೆ? ಫೋರ್ಸ್ ಕಡಿಮೆ ಆಗುತ್ತೆ. ಅದಕ್ಕೂ ಕೂಡ ಬರ್ತೀವಿ. ಸೊ ಇದು ಒಂದೇ ಮೆಥಡ್ ಅಲ್ಲ, ಇನ್ನೂ ಬೇರೆ ಬೇರೆ ಮೆಥಡ್ ಇಂದ ನೋಡಬಹುದು. ಇದು ಒಂದು ಮೆಥಡ್ ಆಯ್ತು ಪರ್ಮಿಟಿವಿಟಿ ನೋಡ್ಕೊಂಡು. ಇನ್ನೊಂದು ರೀತಿಯಾಗಿ ಕೂಡ ನೋಡಬಹುದು. ಇದನ್ನ ಏನಂತ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಏನ್ ಫೋರ್ಸ್ ಇದೆ? ಈಗ ಒಂದು ಮೀಡಿಯಂ ಅಲ್ಲಿ ಫೋರ್ಸ್ ಇರುತ್ತಲ್ಲ, ಮೀಡಿಯಂ ಅಲ್ಲಿ ಫೋರ್ಸ್ ಇರುತ್ತೆ. ಮೀಡಿಯಂ ಅಲ್ಲಿ ಫೋರ್ಸ್ ಇದೆಯಲ್ಲ ಅದೇನಿರುತ್ತೆ? ಫ್ರೀ ಸ್ಪೇಸ್ ಅಲ್ಲಿ ಇರುವಂತ ಫೋರ್ಸ್ ಗಿಂತ ಅದು ಯಾವಾಗಲೂ ಏನಿರುತ್ತೆ? ಕಡಿಮೆನೇ ಇರಬೇಕು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? Fm ಏನಿರಬೇಕು? ಈ ಮೀಡಿಯಂ ಅಲ್ಲಿ ಇರುವಂತ ಫೋರ್ಸ್ ಫ್ರೀ ಸ್ಪೇಸ್ ಅಲ್ಲಿ ಇರುವಂತ ಫೋರ್ಸ್ ಗಿಂತ ಕಡಿಮೆ ಇರಬೇಕಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಅಂದ್ರೆ ಈ Fm ಇದೆಯಲ್ಲ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ರಿಡ್ಯೂಸ್ ಬೈ ಎಪ್ಸಿಲಾನ್ ಆರ್ ಟೈಮ್ಸ್. ನಿಧಾನಕ್ಕೆ ಸಿಂಪಲ್ ಆಗಿ, ಏನೋ ಕನ್ಫ್ಯೂಸ್ ಆಗಬೇಡಿ. ಬಾರಿ ಇಂಪಾರ್ಟೆಂಟ್. ಇದ್ರ ಪ್ರೂಫ್ ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪ್ರೂಫ್ ಬಂದಿದೆ ಅಂತ ಹೇಳಿ. ಅತಿ ಸಿಂಪಲ್ ಆಗಿ ತೋರಿಸ್ತೀನಿ. ಏನೋ ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಇದ್ರ ಪ್ರೂಫ್ ಕೂಡ ನೀವು ಮಾಡಬಹುದು. ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪರ್ಮಿಟಿವಿಟಿ ಏನಿದೆ? ಜಾಸ್ತಿ ಇದೆ. ಪರ್ಮಿಟಿವಿಟಿ ಜಾಸ್ತಿ ಇದೆ ಅಂದ್ರೆ ಫೋರ್ಸ್ ಏನಾಗಬೇಕು? ಕಡಿಮೆ ಆಗಬೇಕು. ಕಡಿಮೆ ಆಗಿದೆ. ಓಕೆ, ಇದು ಸಿಂಪಲ್ ಪ್ರೂಫ್ ನೋಡಿ. ಪ್ರೂಫ್ ಹೆಂಗ್ ನೋಡ್ತೀರಾ
Q1 ಮತ್ತೆ Q2 ನ ಇಲ್ಲಿ ಇಟ್ಟಿದ್ದೀವಿ. Q1 ಮತ್ತೆ Q2 ನ ಇಲ್ಲಿ ಇಟ್ಟಿದ್ದೀವಿ. ಒಂದು ಡಿಸ್ಟೆನ್ಸ್ R ಇಟ್ಟಿದ್ದೀವಿ. ಎಲ್ಲಿದೆ ಇದು? ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಅಲ್ಲಿ ಇದೆ. ವ್ಯಾಕ್ಯೂಮ್ ಅಲ್ಲಿ ಇದೆಯಾ? ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡ್ರೆ ಇದ್ರ ನಡುವೆ ಇರುವಂತ ಫೋರ್ಸ್ ಎಷ್ಟಾಗುತ್ತೆ? F0 is equal to ಏನಾಗುತ್ತೆ ಇದು? 1 divided by 4 pi epsilon naught Q1 Q2 divided by R square. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ Q1 ಇದೆ ಮತ್ತೆ ಇಲ್ಲೇನಿದೆ ಅದೇ ರೀತಿಯಾಗಿ ಬಂದು ಇಲ್ಲಿ Q2 ಇದೆ. ಇದರ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ? R ಇದೆ. R ಇದ್ರೆ ಆಮೇಲೆ ಇಲ್ಲೇನಿದೆ? ಫ್ರೀ ಸ್ಪೇಸ್ ಬಂದಿದೆ. ಲೆಟ್ ಅಸ್ ಟೇಕ್ ಒಂದು ಮೀಡಿಯಂ ಇದೆ. ಯಾವುದೋ ಒಂದು ಮೀಡಿಯಂ ಇದೆ. ಫ್ರೀ ಸ್ಪೇಸ್ ಇರೋದಕ್ಕೆ ಎಪ್ಸಿಲಾನ್ ನಾಟ್ ಆಯ್ತು, ಮೀಡಿಯಂ ಇರೋದಕ್ಕೆ ಎಪ್ಸಿಲಾನ್ ಎಂ ಆಯ್ತು. ಅವಾಗ ಬರುವಂತ ಫೋರ್ಸ್ ಏನಿರುತ್ತೆ ಇಲ್ಲಿ? Fm is equal to ಏನಿದೆ? 1 divided by 4 pi ಎಪ್ಸಿಲಾನ್ ಎಂ Q1 Q2 divided by R square. ಇವನ್ನೆರಡು ಡಿವೈಡ್ ಮಾಡಿ ಒಂದಕ್ಕೊಂದು F0 divided by Fm ಮಾಡಿ. F0 divided by Fm is equal to ಇದನ್ನ ಮಾಡಿ this divided by this ಮಾಡಿದ್ರೆ ಏನಾಗುತ್ತೆ? 4 pi ಕ್ಯಾನ್ಸಲ್. Q1 R square ಎಲ್ಲ ಕ್ಯಾನ್ಸಲ್ ಆಗಿ ಈ ಎಪ್ಸಿಲಾನ್ ಎಂ ಮೇಲೆ ಹೋಗುತ್ತೆ. ಎಪ್ಸಿಲಾನ್ ಎಂ ಮೇಲೆ ಹೋಗಿ ಎಪ್ಸಿಲಾನ್ ನಾಟ್ ಏನಾಗುತ್ತೆ? ಕೆಳಗಡೆ ಬರುತ್ತೆ. ಬಂದ ತಕ್ಷಣ ಈ F0 divided by Fm ಮಾಡಿದ್ರೆ ಎಪ್ಸಿಲಾನ್ ಎಂ ಬೈ ಎಪ್ಸಿಲಾನ್ ನಾಟ್ ಅಂದ್ರೆ ಏನು? ಎಪ್ಸಿಲಾನ್ ಎಂ ಪರ್ಮಿಟಿವಿಟಿ ಆಫ್ ಮೀಡಿಯಂ ಟು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂದ್ರೆ ಇದೆ ಏನು? ರಿಲೇಟಿವ್ ಪರ್ಮಿಟಿವಿಟಿ. ಅರೆ ಬಂತಲ್ಲ ಇದು. ಇದರಿಂದನೇ ನಾವೇನ್ ತಗೋಬಹುದು? ಈ ರಿಲೇಷನ್ ಅನ್ನು ತಗೋಬಹುದು. ಏನ್ ಬರೀಬಹುದು ಇದರಿಂದ? ನಾನು ಕ್ಯಾನ್ ಐ ರೈಟ್ ಇಲ್ಲಿ ಕೆಳಗಡೆ ಬರೆದು ಬಿಡ್ತೀನಿ. ಕ್ಯಾನ್ ಐ ರೈಟ್ Fm is equal to Fm ಇದನ್ನ ಈ ಕಡೆ ಕಳಿಸಿದ್ರೆ F0 divided by epsilon r ಅಂತ ಬರೀಬಹುದಾ? Fm equal to F0 divided by epsilon r ಅದೇ ಬಂದಿದೆ ನೋಡಿ. ಡೆರಿವೇಶನ್ ಅನ್ನ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ ನೀವು. ಹೌದಾ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಮೆಥಡ್ ಕೂಡ ಹೇಳಿದ್ರೆ ನಿಮ್ಗೆ ಆಲ್ರೆಡಿ. ಒಂದು ಸರಿ ಡೆರಿವೇಶನ್ ನೋಡಿ, ಯಾವಾಗ ನ್ಯೂಮರಿಕಲ್ ಬರ್ತೀರಾ ಅವಾಗ ಈಸಿ ಅರ್ಥ ಆಗುತ್ತೆ. ಹಿಂಗೆ ಮಾತಾಡ್ತಾ ಇದ್ರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀರಾ ನೀವು. ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ. ನ್ಯೂಮರಿಕಲ್ಸ್ ನೋಡಕ್ ಸ್ಟಾರ್ಟ್ ಮಾಡೋಣ. ಓಕೆ, ವಿಲ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್. ಓಕೆ ಫೈನ್. ನ್ಯೂಮರಿಕಲ್ ಸ್ಟಾರ್ಟ್ ಮಾಡಿದಾಗಲೇ ಇದ್ರದ್ದು ಏನ್ ಗೊತ್ತಾಗುತ್ತೆ ನಿಮಗೆ? ಫೀಲ್ ಬರೋದು. ಅಲ್ಲಿವರೆಗೂ ಏನ್ ಬರೋದಿಲ್ಲ, ಇದು ಫೀಲ್ ಬರೋದಿಲ್ಲ ನಿಮಗೆ. ಓಕೆ, ಹೆಂಗ್ ನ್ಯೂಮರಿಕಲ್ ಸ್ಟಾರ್ಟ್ ಮಾಡೋಣ ಇದರಲ್ಲಿ? ವಿಲ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್. ಓಕೆ, ಯಾವ ರೀತಿಯಾಗಿ ನ್ಯೂಮರಿಕಲ್ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ. ಓಕೆ, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ ಇದೆ Q1, ಆಮೇಲೆ ಇನ್ನೊಂದು ಚಾರ್ಜ್ ಇದೆ Q2 ಚಾರ್ಜ್ ಇದೆ. ಹೌದಾ? Q2 ಚಾರ್ಜ್ ಇದ್ದ ತಕ್ಷಣ ಇಲ್ಲೇನಿದೆ ಅಂದ್ರೆ ಫ್ರೀ ಸ್ಪೇಸ್ ಇದೆ. ಇದರ ನಡುವೆ ಏನಿದೆ? ಫ್ರೀ ಸ್ಪೇಸ್ ಇದೆ. ಆಮೇಲೆ ಡಿಸ್ಟೆನ್ಸ್ ಎಷ್ಟಿದೆ? R ಇದೆ. ಇದ್ದಾಗ ಇದರ ನಡುವೆ ಆಕ್ಟ್ ಆಗುವಂತ ಫೋರ್ಸ್ ಎಷ್ಟಿದೆ ಅಂದ್ರೆ F ಇದೆ. ಎಷ್ಟಿದೆ ಇದರ ನಡುವೆ ಆಕ್ಟ್ ಆಗುವಂತ ಫೋರ್ಸ್? F ಇದೆ. ಆಮೇಲೆ ಇಲ್ಲಿ ಸೇಮ್ ಇನ್ನೊಂದು Q1 ಇದೆ, ಆಮೇಲೆ ಇಲ್ಲಿ Q2 ಇದೆ. Q2 ಇದ್ದ ತಕ್ಷಣ ಇದರ ನಡುವೆ ಡಿಸ್ಟೆನ್ಸ್ R ಇದೆ. ಆಮೇಲೆ ಒಂದು ಮೀಡಿಯಂ ಇದೆ. ಏನಿದೆ ಇಲ್ಲಿ? ಮೀಡಿಯಂ ಇದೆ. ದ ರಿಲೇಟಿವ್ ಪರ್ಮಿಟಿವಿಟಿ ಏನಿದೆ? ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಎಪ್ಸಿಲಾನ್ r ಅಂತ ಬರೋದಿಲ್ಲ. ಎಪ್ಸಿಲಾನ್ r ಆಫ್ ಮೀಡಿಯಂ ಈಕ್ವಲ್ ಟು 4. ಎಪ್ಸಿಲಾನ್ r is equal to 4. ಇಲ್ಲಿ ಎಷ್ಟು ಫೋರ್ಸ್ ಆಗುತ್ತೆ? ಫೋರ್ಸ್ is equal to ಕ್ವೆಶ್ಚನ್ ಮಾರ್ಕ್. ಈ ರೀತಿಯ ಫೋರ್ಸ್ equal to ಕ್ವೆಶ್ಚನ್ ಮಾರ್ಕ್. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡಿ. ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿದೆ? 4 ಇದೆ. ಅಂದ್ರೆ 4 ಇದೆ ಅಂದ್ರೆ ಇದನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಎಪ್ಸಿಲಾನ್ ನಾಟ್ ಏನಿದೆ ಫ್ರೀ ಸ್ಪೇಸ್ ಅಲ್ಲಿ ಏನು ಎಪ್ಸಿಲಾನ್ ನಾಟ್ ಇರುತ್ತೆ ಅದಕ್ಕಿಂತ ಎಷ್ಟು ಟೈಮ್ ಜಾಸ್ತಿ ಇದೆ? 4 ಟೈಮ್ಸ್ ಜಾಸ್ತಿ ಇದೆ ರಿಲೇಟಿವ್ ಪರ್ಮಿಟಿವಿಟಿ. ಅಂದ್ರೆ ಫೋರ್ಸ್ ಎಷ್ಟು ಆಗಬೇಕು? 4 ಟೈಮ್ ಕಡಿಮೆ ಆಗಬೇಕು. ಕಡಿಮೆ ಆಗಬೇಕಾ? ಇಲ್ಲ. ಇದನ್ನ ಏನಾದ್ರು ನ್ಯೂಮರಿಕಲ್ ಓಕೆ ಅರ್ಥ ಆಗಿಲ್ಲ ಅನ್ಕೊಳ್ಳಿ. ಇದನ್ನ ನ್ಯೂಮರಿಕಲ್ ಮಾಡಿದ್ರೆ ಏನಾಗುತ್ತೆ? ಇದನ್ನ ಫಾರ್ ಎಕ್ಸಾಂಪಲ್ ಫೋರ್ಸ್ ಇನ್ ಫ್ರೀ ಸ್ಪೇಸ್ F0 ಅಂತ ಮಾಡ್ಕೊಳ್ಳಿ. ಫ್ರೀ ಸ್ಪೇಸ್ ಅಲ್ಲಿ ಇರೋ F0 is equal to ಏನಾಗುತ್ತೆ? 1 divided by 4 pi epsilon naught. ಹೇಳಿ 1 divided by 4 pi epsilon naught ಏನಾಗುತ್ತೆ? Q1 Q2 divided by R square. ಅದೇ ರೀತಿಯಾಗಿ ಇಲ್ಲಿ Fm ಬಂದ್ರೆ Fm is equal to ಏನಾಗುತ್ತೆ? 1 divided by 4 pi epsilon m Q1 Q2 divided by R square. ಒಂದಕ್ಕೊಂದು ಡಿವೈಡ್ ಮಾಡಿ ಎರಡನ್ನು ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಏನ್ ಬರುತ್ತೆ? ಇಲ್ಲಿ F0 divided by Fm. F0 divided by Fm. ಇಲ್ಲಿ ಫ್ರೀ ಸ್ಪೇಸ್ ಇದಕ್ಕೆ F0, ಮೀಡಿಯಂ ಇದಕ್ಕೆ Fm. F0 divided by Fm ಮಾಡಿದಾಗ 1/4 pi Q1 by R square ಎಲ್ಲ ಕ್ಯಾನ್ಸಲ್ ಆಯ್ತು. ಎಪ್ಸಿಲಾನ್ m ಮೇಲೆ ಹೋಯ್ತು. ಎಪ್ಸಿಲಾನ್ m ಕೆಳಗಡೆ ಏನು? ಎಪ್ಸಿಲಾನ್ ನಾಟ್. ಸೊ F0 divided by Fm is equal to ಏನು ಬಂತು? ಎಪ್ಸಿಲಾನ್ m by ಎಪ್ಸಿಲಾನ್ ನಾಟ್ ಅಂದ್ರೆ ಏನು? ಎಪ್ಸಿಲಾನ್ r ಕೊಟ್ಟಿದ್ದಾರೆ. ಎಪ್ಸಿಲಾನ್ r ಎಷ್ಟು ಅಂತ ಹೇಳಿದ್ದಾರೆ? 4 ಅಂತ ಹೇಳಿದ್ದಾರೆ. ಸೊ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ? 4. ಸೊ F0 is equal to F0 divided by Fm equal to 4. ನಮಗೆ ಏನು ಬೇಕು? Fm ಬೇಕು. Fm is equal to ಏನಾಗುತ್ತೆ? F0 divided by 4. F0 ಅಂದ್ರೆ ಎಷ್ಟಿದೆ ಇಲ್ಲಿ? F0 ಅಂದ್ರೆ F ಇದೆ. ಇದೆ ನೋಡಿ F0 ಅಂದ್ರೆ F ಇದೆ. ಸೊ ಅದರ ಸಲುವಾಗಿ ಏನಾಗುತ್ತೆ ಇದು? F by 4.
ಸೊ ಫೋರ್ಸ್ ಇನ್ ದ ಮೀಡಿಯಂ ಈಸ್ F/4. ನೋಡಿ ಅದೇ ಬರ್ತಾ ಇದೆ F/4. ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಪರ್ಮಿಟಿವಿಟಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಫೋರ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಇಲ್ಲಿ ಎಪ್ಸಿಲಾನ್ r ಅಂತ ಹೇಳಿದೀವಿ. ಎಪ್ಸಿಲಾನ್ r ಆಫ್ ಮೀಡಿಯಂ. ಎಪ್ಸಿಲಾನ್ r ಆಫ್ ಮೀಡಿಯಂ ಅಂದ್ರೆ ಏನು? ಎಪ್ಸಿಲಾನ್ m ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು 4. ಅದರಿಂದ ಮುಂದೆ ಏನಾಗುತ್ತೆ? ಎಪ್ಸಿಲಾನ್ m ಇಸ್ ಈಕ್ವಲ್ ಟು 4 ಇಂಟು ಎಪ್ಸಿಲಾನ್ ನಾಟ್. ಅಂದ್ರೆ ಪರ್ಮಿಟಿವಿಟಿ ಆಫ್ ಮೀಡಿಯಂ ಎಷ್ಟು ಜಾಸ್ತಿ ಇದೆ? ಫ್ರೀ ಸ್ಪೇಸ್ ಗಿಂತ 4 ಟೈಮ್ಸ್ ಜಾಸ್ತಿ ಇದೆ. ಒಂದು ವೇಳೆ 4 ಟೈಮ್ ಪರ್ಮಿಟಿವಿಟಿ ಜಾಸ್ತಿ ಇದ್ರೆ ಫೋರ್ಸ್ 4 ಟೈಮ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗಿದೆ 4 ಟೈಮ್ ಫೋರ್ಸ್. ಮುದ್ದು ಮಕ್ಕಳೇ, ನಾನು ಹೇಳ್ತಾ ಇರೋದು ಇಷ್ಟೇ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪರ್ಮಿಟಿವಿಟಿ ಎಷ್ಟು ಹೆಚ್ಚಿರುತ್ತೆ ರಿಲೇಟಿವ್ 4 ಹೆಚ್ಚಿದೆಯಾ? 4 ಹೆಚ್ಚಿದೆ ಅಂದ್ರೆ ಏನಾಗುತ್ತೆ? 4 ಟೈಮ್ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಹೆಚ್ಚು ಪರ್ಮಿಟಿವಿಟಿ ಅಂದ್ರೆ ಕಡಿಮೆ ಫೋರ್ಸ್, ಕಡಿಮೆ ಪರ್ಮಿಟಿವಿಟಿ ಅಂದ್ರೆ ಹೆಚ್ಚಿಗೆ ಫೋರ್ಸ್. This is the thing you are supposed to do. Okay. Next ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ನಿಮ್ಮನ್ನ. ಆಲ್ರೆಡಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ. ಈಗ ಕನ್ಫ್ಯೂಸ್ ಆಗಬೇಡಿ. ವಿಡಿಯೋನ ಹಿಂದಕ್ಕೆ ಹೋಗಿ ನೋಡಿ, ಇನ್ನೂ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಏನೂ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಇನ್ನೂ ಕ್ಲಾಸ್ ಬರ್ತೀರಾ ನೀವು. ಕ್ಲಾಸ್ ಬಂದಾಗ ಇನ್ನೂ ಈಸಿಯಾಗಿ ಇದನ್ನ ನಾವು ನಿಮಗೆ ತಿಳಿಸಿ ಹೇಳ್ತೀವಿ. ಬಟ್ ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಿರಲಿ. ಓಕೆ, ಏನಂತ ನೋಡಿ ಈಸಿಯಾಗಿ. ಇನ್ನೊಂದು ಮತ್ತೆ Q1 ಚಾರ್ಜ್ ಇದೆ. Q1 ಚಾರ್ಜ್ ಅನ್ನೋದು ಮತ್ತೆ ಹಿಂಗೆ ತಗೊಂಡೋಗಿ ಇಲ್ಲಿ Q2 ಚಾರ್ಜ್ ಇದೆ. Q2 ಚಾರ್ಜ್ ಇದೆ. ಆಮೇಲೆ ಡಿಸ್ಟೆನ್ಸ್ ಎಷ್ಟಿದೆ? R ಇದೆ. ಇದರ ಮೇಲೆ ಏನಿದೆ? ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ದೀವಿ. ಫ್ರೀ ಸ್ಪೇಸ್ ಅಲ್ಲಿ ಇಟ್ಟರೆ ಫೋರ್ಸ್ ಎಷ್ಟು ಬರುತ್ತೆ? F0. ಆ ಫೋರ್ಸ್ ಎಷ್ಟಿದೆ ಅಂದ್ರೆ F ಇದೆ ಅನ್ಕೊಳ್ಳಿ. ಫೋರ್ಸ್ ಎಷ್ಟಿದೆ? F. ಅದನ್ನೇ ತಗೊಂಡ್ಬಂದು ನಾನು ಏನ್ ಮಾಡ್ತೀನಿ, ಇಲ್ಲಿ Q1 ಅಂತ ಚಾರ್ಜ್ ಇದೆ. ಇದನ್ನ ತಗೊಂಡ್ಬಂದು ಈ ರೀತಿಯಾಗಿ Q2 ಅಂತ ಇಲ್ಲಿ ಚಾರ್ಜ್ ಇಡ್ತೀನಿ. ಬಟ್ ಡಿಸ್ಟೆನ್ಸ್ ಎಷ್ಟು ಮಾಡ್ತೀನಿ? R/2 ಮಾಡ್ತೀನಿ. ಡಿಸ್ಟೆನ್ಸ್ ಏನ್ ಮಾಡ್ತಿದ್ದೀನಿ ಇಲ್ಲಿ? R/2. ಆಮೇಲೆ ಇದನ್ನ ಎಲ್ಲಿ ಇಟ್ಟಿದ್ದೀನಿ ಅಂದ್ರೆ ಒಂದು ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ. ಒಂದು ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ. ಇಟ್ಟು ಇದರ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಂ, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಂ ಈಸ್ ಈಕ್ವಲ್ ಟು ಏನಂತೀನಿ? 8 ಅಂತೀನಿ ನಾನು. ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂದ ತಕ್ಷಣ ಇಲ್ಲಿ ಬರುವಂತ ಫೋರ್ಸ್ ಯಾವ ಫೋರ್ಸ್ ಅದು? Fm. Fm ಈಸ್ ಈಕ್ವಲ್ ಟು ಕ್ವಶ್ಚನ್ ಮಾರ್ಕ್. ಟ್ರೈ ಮಾಡಿ. ಸಿಂಪಲ್ ಆಗಿದೆ, ಭಾರಿ ಸಿಂಪಲ್ ಇದೆ. ಏನು ಜಾಸ್ತಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಫಾರ್ಮುಲಾ ಹಚ್ಚಿ ಏನ್ ಫಾರ್ಮುಲಾ ಆಗುತ್ತೆ? F0 is equal to 1 divided by 4 pi epsilon naught. Next Q1 Q2 divided by R square. Next ಈ ಕಡೆ ಬನ್ನಿ. ಇದರ ಫೋರ್ಸ್ ಏನಾಗುತ್ತೆ? Fm. Fm is equal to 1 divided by 4 pi epsilon m. Next ಏನಾಗುತ್ತೆ? Q1 Q2 divided by R square. ಒಂದಕ್ಕೊಂದು ಏನ್ ಮಾಡಿ? ಡಿವೈಡ್ ಮಾಡಿ. ಡಿವೈಡ್ ಮಾಡಿದ ತಕ್ಷಣ ಏನಾಗುತ್ತೆ? 1/4 pi 1/4 pi Q1 by R square. Q1 by R square ಕ್ಯಾನ್ಸಲ್ ಆಗುತ್ತಾ? ಇಲ್ಲ, ಎಲ್ಲ ಕ್ಯಾನ್ಸಲ್ ಆಗೋದಿಲ್ಲ. ಇಲ್ಲಿ ನೋಡಿ ತಪ್ಪಿದೆ. ಇಲ್ಲಿ Q1 Q2 divided by R square ಇತ್ತು. ಅಲ್ಲೇನಿದೆ? R/2 whole square ಇದೆ. R/2 whole square ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಈಗ ಸದ್ಯಕ್ಕೆ ಇಡೋಣ ಇದನ್ನ. 1 divided by 4 pi epsilon m. ಇದನ್ನು ಇಟ್ಟಿರೋಣ. 1 divided by 4 pi epsilon naught. ಆಮೇಲೆ ಇದನ್ನ ನೀಟಾಗಿ ಬರೆಯೋಣ ಇನ್ನೊಂದ್ಸರಿ. ಏನಾಗುತ್ತೆ ಇದು? Fm is equal to 1 divided by 4 pi epsilon m. Next Q1 Q2 divided by R/2 whole square. Next ಏನಾಗುತ್ತೆ ಇದು? Fm is equal to 1 divided by 4 pi epsilon m. Q1 Q2 R/2 whole square ಅಂದ್ರೆ R square by 4 ಆಗಿ 4 ಮೇಲೆ ಹೋಗುತ್ತೆ. ಇದು 4 ಮೇಲೆ ಹೋದ್ರೆ ಇಲ್ಲಿ ಕೆಳಗಡೆ ನೋಡುತ್ತೆ R square. ಇದಕ್ಕೆ ಇಕ್ವೇಶನ್ ನಂಬರ್ 1 ಅನ್ನಿ. ಆಮೇಲೆ ಇದಕ್ಕೆ ಏನಲ್ಲಿ ಇಕ್ವೇಶನ್ ನಂಬರ್ 2 ಅನ್ನಿ. ಇಕ್ವೇಶನ್ ನಂಬರ್ 1 and 2 ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ನಾವು ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ಮಾಡಿ. ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ಏನಾಗುತ್ತೆ ಅವಾಗ? F0 ಡಿವೈಡೆಡ್ ಬೈ Fm. F0 ಡಿವೈಡೆಡ್ ಬೈ Fm ಇಲ್ಲೇ ಡಿವೈಡ್ ಮಾಡಿ. F0 ಡಿವೈಡೆಡ್ ಬೈ Fm ಏನೇನು ಕ್ಯಾನ್ಸಲ್ ಆಗುತ್ತೆ? 1/4 pi 1/4 pi Q1 Q2 Q1 Q2 R square ಕ್ಯಾನ್ಸಲ್ ಆಯ್ತು. F0 ಡಿವೈಡೆಡ್ ಬೈ Fm ಈಕ್ವಲ್ ಟು ಇದರಲ್ಲಿ ಏನು ಉಳಿಯುತ್ತೆ? ಎಪ್ಸಿಲಾನ್ m ಮೇಲೆ ಹೋಗುತ್ತೆ. ಎಪ್ಸಿಲಾನ್ m ಮೇಲೆ ಹೋಗಿ ಎಪ್ಸಿಲಾನ್ ನಾಟ್ ಏನು ಬರುತ್ತೆ? ಕೆಳಗಡೆ ಬರುತ್ತೆ. ಎಪ್ಸಿಲಾನ್ m ಮೇಲೆ ಹೋಗಿ ಎಪ್ಸಿಲಾನ್ ನಾಟ್ ಕೆಳಗಡೆ ಬರುತ್ತೆ. ಆಮೇಲೆ ಇದ್ರದ್ದು 4 ಇತ್ತಲ್ಲ, ಈ 4 ಮೇಲ್ಗಡೆ ಇರೋದು ಏನಾಗುತ್ತೆ? ಇದು ಕೆಳಗಡೆ ಬರುತ್ತೆ. ಇಂಟು 4 ಆಗುತ್ತೆ. ಅರ್ಥ ಆಗ್ತಿದ್ಯಾ ಏನ್ ಹೇಳ್ತಿದ್ದೀನಿ ಅಂತ ಹೇಳಿ? ಬೇಕಾದ್ರೆ ಇನ್ನೊಂದ್ಸರಿ ಬರ್ಕೊಳ್ಳಿ ಇದನ್ನ. ಏನಾಗುತ್ತೆ ನೋಡಿ, ಇದು ಕೆಳಗಡೆ ಏನು ಉಳಿದಿದೆ? ಅಲ್ಲಿ 1 divided by epsilon naught ಉಳಿದಿದೆ. ಇಲ್ಲಿ ಉಳಿದಿದೆ 1 by epsilon naught divided by ಇಲ್ಲಿ ಏನು ಉಳಿದಿದೆ? 4 divided by epsilon m. 4 divided by epsilon m ಮಾಡಿದ್ರೆ ಏನಾಗುತ್ತೆ? ಇದು 1 divided by epsilon naught into epsilon m divided by 4 ಅಂದ್ರೆ ಏನಾಯ್ತು? 1/4 into epsilon m divided by epsilon naught. ಅಂದ್ರೆ 1/4 into epsilon m divided by epsilon naught ಅಂದ್ರೆ epsilon r. ಓಕೆ, ನೆಕ್ಸ್ಟ್ ಇದೇನಾಗಿದೆ? F0 divided by
ಎಫ್ ಎಂ. ಎಫ್ ನಾಟ್ ಅಂದ್ರೆ ಎಷ್ಟಿದೆ ಅಲ್ಲಿ? ಎಫ್ ಇದೆ. ಸೊ ಎಫ್ ಡಿವೈಡೆಡ್ ಬೈ ಎಫ್ ಎಂ. ಎಫ್ ಡಿವೈಡೆಡ್ ಬೈ ಎಫ್ ಎಂ ಇಸ್ ಈಕ್ವಲ್ ಟು 1/4 ಇಂಟು ಎಪ್ಸಿಲಾನ್ ಆರ್ ಅಂದ್ರೆ ಎಷ್ಟಿದೆ ವ್ಯಾಲ್ಯೂ? ಅದು 8 ಅಂತ ಕೊಟ್ಟಿದ್ದಾರೆ. ಸೊ 4 1s 4 2s. ಸೊ ಎಫ್ ಎಂ ಆ ಕಡೆ ಕಳಿಸಿ. ಎಫ್ ಎಂ ಇಸ್ ಈಕ್ವಲ್ ಟು ನೋಡಿದ್ರಿ ಎಫ್ ಡಿವೈಡೆಡ್ ಬೈ 2 ಆಯ್ತು. ಎಫ್ ಡಿವೈಡೆಡ್ ಬೈ 2. ಎಫ್ ಎಂ ಇಸ್ ಈಕ್ವಲ್ ಟು ಎಷ್ಟು ಬಂದಿಲ್ಲಿ? ಎಫ್ ಡಿವೈಡೆಡ್ ಬೈ 2. ಈ ರೀತಿಯಾಗಿ ನೀವು ಲೆಂಥಿ ಕ್ಯಾಲ್ಕುಲೇಷನ್ಸ್ ಗಳನ್ನ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಸಿಂಪಲ್ ಆಗಿ ಹೇಗೆ ಮಾಡಬೇಕು? ಕಾಂಪಿಟೇಷನ್ MCQs ಅಲ್ಲಿ ಬಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ನೋಡ್ರಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇರುವಂತ ಡಿಸ್ಟೆನ್ಸ್ ಅನ್ನ ಏನ್ ಮಾಡಿದ್ದೇವೆ ನಾವು? ಡಿಸ್ಟೆನ್ಸ್ ಅನ್ನ ಏನ್ ಮಾಡಿದ್ದೇವೆ? ಅರ್ಧ ಮಾಡಿದ್ದೇವೆ. ಡಿಸ್ಟೆನ್ಸ್ ಅರ್ಧ ಮಾಡಿದ್ರೆ ಫೋರ್ಸ್ ಎಷ್ಟು ಟೈಮ್ ಜಾಸ್ತಿ ಇರಬೇಕು? 4 ಟೈಮ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಕೂಲಂಬ್ಸ್ ಲಾ ಅಲ್ಲಿ. If distance is made half, what happens to force? 4 times it will increase. ಅಂದ್ರೆ ಫೋರ್ಸ್ ಎಷ್ಟಾಗುತ್ತೆ? 4F. ಆಮೇಲೆ ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿದೆ? 8 ಇದೆ. 8 ಇರೋದಕ್ಕೆ ಎಷ್ಟು ಟೈಮ್ ಫೋರ್ಸ್ ಕಡಿಮೆ ಆಗಬೇಕು? 8 ಟೈಮ್ ಫೋರ್ಸ್ ಕಡಿಮೆ ಆಗಬೇಕು. ಅದು ಡಿವೈಡೆಡ್ ಬೈ 8. 4 1s 4 2s. ಏನ್ ಬಂತು ಆನ್ಸರ್? F ಡಿವೈಡೆಡ್ ಬೈ 2. ಇಲ್ಲೂ ಕೂಡ ಅದೇ ಬಂದಿತ್ತು ನೋಡಿ. ಇಲ್ಲಿ ಶಾರ್ಟ್ ಕಟ್ ಇಂದ ಕೂಡ ಈಸಿಯಾಗಿ ಮಾಡಬಹುದು. ಇದನ್ನ ನಾನು ಹೇಳೋದೆಲ್ಲ ಅರ್ಥ ಆಗ್ತಿದೆ? ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿ ಬಾರಿ ಇಂಪಾರ್ಟೆಂಟ್ ನಾನು ಹೇಳಿರೋದು ಈ ಕಾನ್ಸೆಪ್ಟ್ ಪರ್ಮಿಟಿವಿಟಿ. ಮುದ್ದು ಮಕ್ಕಳೇ, ಪರ್ಮಿಟಿವಿಟಿ ಅಂದ್ರೆ ಏನ್ ಹೇಳಿ? ಪರ್ಮಿಟಿವಿಟಿ ಅಂದ್ರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೀಡಿಯಂ. ಯಾರ ಪ್ರಾಪರ್ಟಿ ಇದು? Q1 Q2 ಇದ್ರ ಪ್ರಾಪರ್ಟಿ ಅಲ್ಲ. ಯಾರ ಪ್ರಾಪರ್ಟಿ ಇದು? ಮೀಡಿಯಂ ಪ್ರಾಪರ್ಟಿ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೀಡಿಯಂ ಡ್ಯೂ ಟು ವಿಚ್ ಇಟ್ ಅಲೌಸ್ ಇಟ್ಸ್ ಪಾರ್ಟಿಕಲ್ಸ್. ಅದರ ಹತ್ರ ಇರುವಂತ ಪಾರ್ಟಿಕಲ್ಸ್ ಅನ್ನ ಅಲೌ ಮಾಡುತ್ತದೆ. ಇಟ್ ಅಲೌಸ್ ಇಟ್ಸ್ ಪಾರ್ಟಿಕಲ್ ಟು ಕ್ಯಾನ್ಸಲ್ ದ ಇಂಟರಾಕ್ಷನ್ ಫೀಲ್ಡ್ ಬಿಟ್ವೀನ್ Q1 ಅಂಡ್ Q2. ಆ ಚಾರ್ಜಸ್ ನಡುವೆ ಇರುವಂತ ಇಂಟರಾಕ್ಷನ್ ಫೀಲ್ಡ್ ಅನ್ನ ಇಂಟರಾಕ್ಷನ್ ಏನ್ ಮಾಡುತ್ತದೆ? ಕಡಿಮೆ ಮಾಡುತ್ತೆ. ಇಂಟರಾಕ್ಷನ್ ನ ಕಡಿಮೆ ಮಾಡಿದ್ರೆ ಫೋರ್ಸ್ ಏನಾಗಬೇಕು? ಕಡಿಮೆ ಆಗ್ಲೇಬೇಕು. ಓಕೆ, ಈಗ ಇಲ್ಲಿವರೆಗೂ ಏನೇನು ಮಾಡಿದ್ವಿ ಅದನ್ನ ಅಗ್ದಿ ಶಾರ್ಟ್ ಆಗಿ ನೋಡೋಣ ನಾವು. ಏನ್ ಶಾರ್ಟ್ ಆಗಿ ನೋಡ್ಬೇಕಂದ್ರೆ ಅಗ್ದಿ ನೀಟ್ ಆಗಿ ನಿಮಗೆ ಗೊತ್ತಾಗ್ಬೇಕಂದ್ರೆ ಇದು ಇಷ್ಟಿದೆ ನೋಡಿ. ಬಟ್ ನಾನು ಹೇಳಿರೋದೇನಂದ್ರೆ ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು ಏನು? ಎಪ್ಸಿಲಾನ್ ಎಂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದೊಂದು ಫಾರ್ಮುಲಾ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಇದರಿಂದ ಗೊತ್ತಾಗೋದು ಎಪ್ಸಿಲಾನ್ ಎಂ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್. ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿದೆ ಅಷ್ಟು ಟೈಮ್ ಏನಾಗುತ್ತೆ? ಫ್ರೀ ಸ್ಪೇಸ್ ಗಿಂತ ಇದು ಜಾಸ್ತಿ ಆಗುತ್ತೆ. ಅಷ್ಟು ಟೈಮ್ ಪರ್ಮಿಟಿವಿಟಿ ಜಾಸ್ತಿ ಆಗಿದೆ ಅಂದ್ರೆ ಈ ಎಫ್ ಎಂ ಇದೆಯಲ್ಲ ಫೋರ್ಸ್ ಏನಾಗುತ್ತೆ? ಅಷ್ಟು ಟೈಮ್ ಫ್ರೀ ಸ್ಪೇಸ್ ಒಳಗಡೆ ಏನಿತ್ತು ಫೋರ್ಸ್ ಅದಕ್ಕಿಂತ ಎಪ್ಸಿಲಾನ್ ಆರ್ ಟೈಮ್ಸ್ ಇದು ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಷ್ಟೇ. ಎಪ್ಸಿಲಾನ್ ಎಂ ಎಫ್ ಎಂ ಇಲ್ಲಿ ಪರ್ಮಿಟಿವಿಟಿ ಜಾಸ್ತಿ ಆಗಿದೆ. ಪರ್ಮಿಟಿವಿಟಿ ಜಾಸ್ತಿ ಆಗಿದ್ದಕ್ಕೆ ಫೋರ್ಸ್ ಏನಾಗಿದೆ? ಪರ್ಮಿಟಿವಿಟಿ ಜಾಸ್ತಿ ಆಗಿದ್ದಕ್ಕೆ ಫೋರ್ಸ್ ಏನಾಗಿದೆ? ಕಡಿಮೆ ಆಗಿದೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬಾರಿ ಇಂಪಾರ್ಟೆಂಟ್ ಇದು, ಬಾರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಕ್ವಶನ್ಸ್ ಮಾಡಿದ್ರೆ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನೊಂದು ಕ್ವಶನ್ ಕೊಡ್ತೀನಿ, ನೀವು ಮಾಡಿರೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ Q1 ಇದೆ. Q1 ಹೌದಾ? Q1 ಆಮೇಲೆ ಈ ರೀತಿಯಾಗಿ ಬಂದು ಇಲ್ಲಿ Q2 ಇದೆ. Q2 ಆಮೇಲೆ ಇರುವಂತ ಡಿಸ್ಟೆನ್ಸ್ R. ಎಲ್ಲಿದೆ ಇದು? ಫ್ರೀ ಸ್ಪೇಸ್ ಅಲ್ಲಿ ಇದೆ. ಫ್ರೀ ಸ್ಪೇಸ್ ಹೌದಾ? ಆಮೇಲೆ ಇಲ್ಲಿ ಫೋರ್ಸ್ ಎಷ್ಟಿದೆ ಅಂದ್ರೆ F0 is equal to let us take the force is F. ಅದೇ ರೀತಿಯಾಗಿ ಇಲ್ಲಿ ಬಂದು Q1 ಇದೆ. ಆಮೇಲೆ ಈ ರೀತಿಯಾಗಿ ಡಿಸ್ಟೆನ್ಸ್ ಇಲ್ಲಿ ಮಾಡಿ ಇಲ್ಲಿ Q2 ಮಾಡಿದ್ದೇವೆ. ಡಿಸ್ಟೆನ್ಸ್ ಎಷ್ಟು ಮಾಡಿದ್ದೇವೆ ಅಂದ್ರೆ 2R ಮಾಡಿದ್ದೇವೆ. 2R ಮಾಡಿದ್ದೇವೆ. ಇದನ್ನ ಎಲ್ಲಿ ಇಟ್ಟಿದ್ದೇವೆ ಅಂದ್ರೆ ಇಟ್ ಈಸ್ ದೇರ್ ಇನ್ ಮೀಡಿಯಂ. ಮೀಡಿಯಂ ಇದೆ. ಇದು ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿದೆ ಅಂದ್ರೆ let us take 10 ಇದೆ ಅಂತ ಅನ್ಕೊಳ್ಳಿ. 10 ರಿಲೇಟಿವ್ ಪರ್ಮಿಟಿವಿಟಿ. ಇಲ್ಲಿ ಆಕ್ಟ್ ಆಗುವಂತ FM ಕೇಳಿದ್ದಾರೆ. FM is equal to question mark. ಆಸ್ ಯೂಶುವಲ್ ಫಾರ್ಮುಲಾ ಹಚ್ಚಿ ನೀವು ಮಾಡಬಹುದು. ಏನದು? F0 ಫಾರ್ಮುಲಾ ಹಚ್ಚಿ ಏನದು? 1/4 pi F0 Q1 Q2 divided by R2. ನೆಕ್ಸ್ಟ್ FM ಗೆ ಫೋರ್ಸ್ ಹಚ್ಚಿ ಏನದು? 1/4 pi epsilon m Q1 Q2 divided by 2R whole square. ಆ ರೀತಿ ಹಚ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಅದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಬಟ್ ಶಾರ್ಟ್ ಕಟ್ ಅಲ್ಲಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ಫೋರ್ಸ್ ಇನ್ ಮೀಡಿಯಂ ನೋಡಿ ಏನಾಗಿದೆ ಅಂತ ಹೇಳಿ. ಇಲ್ಲಿ ಡಿಸ್ಟೆನ್ಸ್ ಅನ್ನ ಏನ್ ಮಾಡಿದ್ದೇವೆ ನಾವು? ಡಬಲ್ ಮಾಡಿದ್ದೇವೆ. ಡಿಸ್ಟೆನ್ಸ್ ಅನ್ನ ಡಬಲ್ ಮಾಡಿದ್ರೆ ಫೋರ್ಸ್ ಏನಾಗುತ್ತೆ? 4 ಟೈಮ್ ರಿಡ್ಯೂಸ್ ಆಗುತ್ತೆ. Yes or no? Whatever force is there, it is inversely proportional to R square. ಇಲ್ಲಿ ಏನು ಮಾಡಿದ್ದೇವೆ? 2R ಮಾಡಿದ್ದೇವೆ. So 2R ಮಾಡಿದ್ರೆ ಇದು ಏನಾಗುತ್ತೆ? 1 divided by 2R whole square. 1 divided by 2R whole square ಅಂದ್ರೆ 1/4R square ಆಗುತ್ತೆ. ಇದು 1/R square ಇದೆ, 1/4R square ಆಗಿದೆ. ಅಂದ್ರೆ 4 ಟೈಮ್ಸ್ ಏನಾಗಿದೆ? ಫೋರ್ಸ್ ಕಡಿಮೆ ಆಗಿದೆ. ಅಂದ್ರೆ F/4 ಆಗಿದೆ. F/4 ಆಗಿದೆ. ಕರೆಕ್ಟಾ? ಆಮೇಲೆ ಇಲ್ಲಿ ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿದೆ? 10 ಇದೆ. ಸೊ ರಿಲೇಟಿವ್ ಪರ್ಮಿಟಿವಿಟಿ 10 ಇದೆ ಅಂದ್ರೆ ಇದ್ರ ಮೀಡಿಯಂ ಪರ್ಮಿಟಿವಿಟಿ ಏನಿದೆ? ಜಾಸ್ತಿ ಇದೆ. 10 ಟೈಮ್ ಜಾಸ್ತಿ ಇದೆ. ಯಾವ್ದಕ್ಕಿಂತ ಜಾಸ್ತಿ ಇದೆ? ಫ್ರೀ ಸ್ಪೇಸ್ ಗಿಂತ ನಮ್ಗೆ ಗೊತ್ತಲ್ಲ ಏನದು? ಎಪ್ಸಿಲಾನ್ ಆಫ್ ಮೀಡಿಯಂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ
ಫ್ರೀ ಸ್ಪೇಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 10. ಅದೇ ಇದು ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೆ ಎಪ್ಸಿಲಾನ್ ಎಂ ಇಸ್ ಈಕ್ವಲ್ ಟು ಏನಾಗುತ್ತೆ 10 ಟೈಮ್ಸ್ ಎಪ್ಸಿಲಾನ್ ನಾಟ್ ಆಗುತ್ತೆ. 10 ಟೈಮ್ಸ್ ಎಪ್ಸಿಲಾನ್ ಅಂದ್ರೆ ಪರ್ಮಿಟಿವಿಟಿ 10 ಟೈಮ್ ಜಾಸ್ತಿ ಇದೆ ಅಂದ್ರೆ ಫೋರ್ಸ್ ಏನಾಗಬೇಕು 10 ಟೈಮ್ ಕಡಿಮೆ ಆಗಬೇಕು. ಅಂದ್ರೆ 10 ಟೈಮ್ಸ್ ಕಡಿಮೆ ಆಯ್ತು, ಸೊ ಇದೇನಾಗುತ್ತೆ F ಡಿವೈಡೆಡ್ ಬೈ 40 ಆಯ್ತು. ಸೊ Fm ಇಸ್ ಈಕ್ವಲ್ ಟು F ಡಿವೈಡೆಡ್ ಬೈ 40. ನೋಡಿ MCQ ಸಲುವಾಗಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕೂಡ ನೀವು ಆನ್ಸರ್ಸ್ ಗಳನ್ನ ಮಾಡ್ಕೋಬಹುದು. ನೀವೇನಾದ್ರೂ ನಾನು ಏನು ನಾರ್ಮಲ್ ಮೆಥಡ್ ಹೇಳಿದೀನಿ ಆ ರೀತಿ ನಾರ್ಮಲ್ ಮೆಥಡ್ ಅಲ್ಲಿ ನೀವು ಮಾಡ್ತಾ ಹೋದ್ರೂ ಕೂಡ ಆನ್ಸರ್ ಇದೇ ಬರುತ್ತೆ. ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂದ್ರೆ ನೀವು ಮಾಡಿ ನೋಡಬಹುದು, ಆನ್ಸರ್ F/40 ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಓಕೆ, ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನೇ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ಅದನ್ನ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲಿ ಏನೇನಿದೆ ಅಂತ ಹೇಳಿ ನಾನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ನನ್ನ ಜೊತೆ ಇರಿ ಸಾಕು. ಓಕೆ, ನೋಡಿ ಏನಿದೆ ಅಂತ ಹೇಳಿ. ಏನಿದೆ, ಏನ್ ಕೊಟ್ಟಿದ್ದಾರೆ ಅಲ್ಲಿ? ಫಾರ್ ಎಕ್ಸಾಂಪಲ್ ವ್ಯಾಲ್ಯೂಸ್ ಇದೆ. ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ವಾ ಏನೇನಿದೆ ಇಲ್ಲಿ? Q1 ಮತ್ತೆ Q2 ಎಲ್ಲಿದೆ? ಫ್ರೀ ಸ್ಪೇಸ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? R. ಫೋರ್ಸ್ ಎಷ್ಟಿದೆ? F ಇದೆ. ಸೊ ಅದಕ್ಕೆ F0 is equal to ಏನಾಗುತ್ತೆ ಫಾರ್ಮುಲಾ 1 divided by 4 pi epsilon naught. ನೆಕ್ಸ್ಟ್ Q1 Q2 divided by R square. ಇದಕ್ಕೆ ಏನಂತ ಕರಿತೀನಿ? ಇಕ್ವೇಶನ್ ನಂಬರ್ 1 ಅಂತೀನಿ. ನೆಕ್ಸ್ಟ್ ಇಲ್ಲಿ Q1 ಮತ್ತೆ Q2 ಎಲ್ಲಿದಾವೆ? ಇವು ಮೀಡಿಯಂ ಅಲ್ಲಿ ಇದಾವೆ. ಡಿಸ್ಟೆನ್ಸ್ ಎಷ್ಟಿದೆ? 2R ಇದೆ. ಸೊ 2R ಇದ್ರೆ Fm is equal to ಎಷ್ಟಾಗುತ್ತೆ ಇದು? ಲೆಟ್ ಮಿ ಕಾಲ್ ಇಟ್ ಆಸ್ 1 divided by 4 pi epsilon m. ನೆಕ್ಸ್ಟ್ ಏನಾಗುತ್ತೆ? Q1 Q2 divided by ಏನಿದೆ ಡಿಸ್ಟೆನ್ಸ್ 2R whole square. 2R whole square. So 2R whole square ಅಂದ್ರೆ ಏನಾಗುತ್ತೆ ಇದು? 1 divided by 4 pi epsilon m Q1 Q2 divided by ಏನಾಗುತ್ತೆ ಇದು? 4R square. 4R square ಆಗುತ್ತೆ. ಸೊ ಇದಕ್ಕೆ ಏನಂತ ಕರೀತೀನಿ ನಾನು? ಇಕ್ವೇಶನ್ ನಂಬರ್ 2 ಅಂತ ಕರೀತೀನಿ. ಇಕ್ವೇಶನ್ ನಂಬರ್ 2 ಅಂತ ಕರೆದ್ರೆ ನಾವು ವಿಲ್ ಡೂ ಇಕ್ವೇಶನ್ 1 divided by equation 2. equation 1 divided by equation 2 ಮಾಡಿದ್ರೆ ಏನ್ ಬರುತ್ತೆ ಅಲ್ಲಿ? F0 divided by Fm ಬಂತು. F0 divided by Fm ಅಂದ್ರೆ 1/2 F0 by Fm. ಇದರಲ್ಲಿ 1/4 pi 1/4 pi ಕ್ಯಾನ್ಸಲ್. Q1 Q2 ಕ್ಯಾನ್ಸಲ್. R square ಕ್ಯಾನ್ಸಲ್. ಇನ್ F0 ಅಲ್ಲಿ ಉಳಿದಿರೋದೇನು? 1 divided by epsilon naught ಅಷ್ಟೇ ಉಳಿದಿದೆ. by 2 ಕ್ಯಾನ್ಸಲ್ ಆಗಿದೆ. 1 by epsilon naught divided by ಇಲ್ಲೇನು ಉಳಿದಿದೆ ನೋಡಿ? 1 by epsilon n 1/4 ಅಂದ್ರೆ ಟೋಟಲ್ ಆಗಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಇದು? 1 divided by epsilon m into 4. 1 by epsilon m into 4. ಸೊ ಆಮೇಲೆ ಏನಾಗುತ್ತೆ ಇದು? 1 divided by epsilon naught into 4 epsilon m. 4 epsilon m ಆಗುತ್ತೆ ಇದು. ಹೌದಾ? ಇದನ್ನೇ ಹೆಂಗ್ ಬರೀಬಹುದು ನಾನು? 4 into epsilon m divided by epsilon naught ಅಂತ ಬರೀಬಹುದು. F0 ಅಂದ್ರೆ ಏನಿದೆ ಅಲ್ಲಿ? F ಇದೆ. F0 ಅಂದ್ರೆ ಏನಿದೆ? F ಇದೆ. divided by Fm ಏನಿದೆ ನನಗೆ ಗೊತ್ತಿಲ್ಲ. Fm as usual ಇರಲಿ ಇದು. ನೆಕ್ಸ್ಟ್ F divided by Fm. F divided by Fm is equal to 4 into epsilon m divided by epsilon naught ಅಂದ್ರೆ ಏನು? epsilon r. epsilon m divided by epsilon naught ಅಂದ್ರೆ epsilon r. epsilon r ಎಷ್ಟು ಕೊಟ್ಟಿದ್ದೀವಿ ಇಲ್ಲಿ? 10 ಕೊಟ್ಟಿದ್ದೇವೆ. ವ್ಯಾಲ್ಯೂ ಅನ್ನು 10 ಕೊಟ್ಟಿದ್ದೀವಿ ಇಲ್ಲಿ. ಸೊ 10 ಕೊಟ್ಟಿದ್ದೀವಿ ಅಂದ್ರೆ ಇದೇನಾಗುತ್ತೆ? 4 into 10. ಸೊ 4 into 10 ಈ ರೀತಿಯ ವ್ಯಾಲ್ಯೂ ಬರ್ತದೆ ಇದು. ಸೊ F divided by Fm is equal to ಏನಾಗುತ್ತೆ? 4 into 10. ಹೌದಾ? ಇದನ್ನ ಏನಾದ್ರೂ ನಾವು ಈ ಕಡೆ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ ಇದು? ಸೊ F divided by Fm is equal to 40. ಸೊ Fm ಅನ್ನ ಈ ಕಡೆ ಕಳಿಸಿ. ಸೊ Fm is equal to ಏನಾಯ್ತು? F divided by 40. ನೋಡಿ, ಇಷ್ಟು ಜಂಜಟ್ ಮಾಡೋಕ್ಕಿಂತ ನೀವು ಈಸಿಯಾಗಿ ಇಲ್ಲೇ ಕಂಡುಹಿಡಿದ್ರಲ್ಲ. ಎಲ್ಲಿದೆ ನೋಡಿ, ಆ ಕಡೆನೂ F/40 ಬಂದಿದೆ, ಈ ಕಡೆ ಏನು ಬಂದಿದೆ? F/40 ಬಂದಿದೆ. ಸಿಂಪಲ್ ಆಗಿದೆಯಾ? ಭಾರಿ ಸಿಂಪಲ್ ಇದೆ ಇದು ಕಾನ್ಸೆಪ್ಟ್. ಏನು ಜಂಜಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸ್ಮೂತ್ ಆಗಿ ಕೂತ್ಕೊಂಡು ವಿಡಿಯೋನ ನೋಡಿ, ಇನ್ನೊಂದ್ಸರಿ ಹಿಂದಕ್ಕೆ ಓಡಿಸಿ ನೋಡಿ, ಅವಾಗ ನಿಮ್ಗೆ ಇದ್ರದ್ದು ಏನ್ ಬರುತ್ತೆ? ಕ್ಲಿಯರ್ ಪಿಕ್ಚರ್ ಬರುತ್ತೆ. ಅಲ್ಲಿವರೆಗೂ ಇದ್ರದ್ದು ಕ್ಲಿಯರ್ ಪಿಕ್ಚರ್ ಬರೋಕೆ ಸಾಧ್ಯ ಇಲ್ಲ. ಓಕೆ, ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಅದನ್ನೇ ಹೇಳಬೇಕು, ಮತ್ತೆ ಏನ್ ಹೇಳಕ್ ಆಗೋದಿಲ್ಲ. ಲಾಸ್ಟ್ ಇಲ್ಲಿವರೆಗೂ ಏನ್ ಮಾಡಿದೀನಿ ಅದನ್ನೆಲ್ಲನೂ ಒಂದು ಮಟ್ಟಿಗೆ ಇನ್ನೊಂದ್ಸರಿ ರಿವೈಸ್ ಮಾಡಿಬಿಡ್ತೀನಿ. ನಿಮಗೆ ರಿವೈಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ನೆನಪಿನಲ್ಲಿ ಇರೋಕ್ ಸಾಧ್ಯ ಇದೆ. ನೀವು ಬಾರಿ ಬಾರಿ ನೋಡಬೇಕು. ಇದು ಎಂತ ಕಾನ್ಸೆಪ್ಟ್ ಅಂದ್ರೆ ಎಷ್ಟೊಂದು ಜನ ಲೆಕ್ಚರರ್ಸ್ ಕೂಡ ಇದ್ರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅವ್ರಿಗೆ ಕ್ಲಿಯರ್ ನಾಲೆಜ್ ಇರೋದಿಲ್ಲ. ಅಂತ ಸಿಚುವೇಶನ್ ಇದೆ. ವೆರಿ ಸಿಂಪಲ್. ಕುಲಂಬ್ಸ್ ಲಾ ಏನ್ ಹೇಳುತ್ತೆ ಹೇಳಿ? F is equal to K Q1 Q2 divided by R square. ಇಲ್ಲಿ K ಅಂದ್ರೆ ಏನಿದು ಹೇಳಿ? K ಅಂದ್ರೆ ಏನಿದು? ಕಾನ್ಸ್ಟೆಂಟ್. ಹೌದಾ? ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು? ಡಿಪೆಂಡ್ಸ್ ಆನ್ ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಯಾರ ಪ್ರಾಪರ್ಟಿ ಇದು? ಯಾರ ಪ್ರಾಪರ್ಟಿ ಇದು? ಪ್ರಾಪರ್ಟಿ ಆಫ್ ಮೀಡಿಯಂ. ಒಂದು ಮೀಡಿಯಂದ ಪ್ರಾಪರ್ಟಿ ಇದೆ. ಮೀಡಿಯಂ ಪ್ರಾಪರ್ಟಿ ಇದೆ ಅಂದ್ರೆ ಏನು ಪ್ರಾಪರ್ಟಿ ಇದು? ಪ್ರಾಪರ್ಟಿ ಆಫ್ ಮೀಡಿಯಂ ಡ್ಯೂ ಟು ವಿಚ್
it allows its particles to reduce the interaction between ಚಾರ್ಜಸ್ ನಡುವೆ ಏನ್ ಇಂಟ್ರಾಕ್ಷನ್ ಇತ್ತು ಅದನ್ನ ರಿಡ್ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ Q1 ಇತ್ತು, ಆಮೇಲೆ ಇಲ್ಲಿಂದ ಮುಂದ್ಗಡೆ ಹೋಗಿ Q2 ಇತ್ತು, ಇದರ ನಡುವೆ ಏನಾದ್ರು ನಡೀತಾ ಇತ್ತು, ಏನ್ ನಡೀತಾ ಇತ್ತು ನಮ್ಗೆ ಗೊತ್ತಿಲ್ಲ, ರಿಪಲ್ಷನ್ ಅಟ್ರಾಕ್ಷನ್ ಏನೋ ನಡೀತಾ ಇರಬಹುದು. ಒಂದ್ ವೇಳೆ ಏನಾದ್ರು ಇಲ್ಲಿ ಮೀಡಿಯಂ ಇದ್ರೆ ಇದರಲ್ಲಿ ಏನಿರ್ತವೆ, ಪಾರ್ಟಿಕಲ್ಸ್ ಇರ್ತವೆ. ಪಾರ್ಟಿಕಲ್ಸ್ ಇದಕ್ಕೆ ಈ ಫೀಲ್ಡ್ ಅನ್ನ ಏನ್ ಮಾಡ್ತಾವೋ, ವೀಕ್ ಮಾಡ್ತವೆ, ಹೌದಿಲ್ಲ? ಈ ಪಾರ್ಟಿಕಲ್ಸ್ ಏನಾಗುತ್ತೆ, ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಮೀಡಿಯಂ. ಏನಿದು ಪ್ರಾಪರ್ಟಿ ಆಫ್ ಮೀಡಿಯಂ, ಡ್ಯೂ ಟು ವಿಚ್ ಇಟ್ reduces the interaction field between given and given. ಈ ಎಪ್ಸಿಲಾನ್ ವ್ಯಾಲ್ಯೂ ಇದೆಯಲ್ಲ, ಇಟ್ ಈಸ್ ಲೋ ಫಾರ್ ಫ್ರೀ ಸ್ಪೇಸ್. ಯಾಕೆ ಲೋ ಇದೆ ಇದು? ಇದರಲ್ಲಿ ಏನೋ ಪಾರ್ಟಿಕಲ್ಸ್ ಇಲ್ಲ. ಲೋ ಫಾರ್ ಫ್ರೀ ಸ್ಪೇಸ್ ಯಾಕೆ? ನೋ ಪಾರ್ಟಿಕಲ್ಸ್. ವೈ ಇಟ್ ಈಸ್ ಲೋ ಫಾರ್ ಫ್ರೀ ಸ್ಪೇಸ್? ನೋ ಪಾರ್ಟಿಕಲ್ಸ್. ಯಾವುದೇ ರೀತಿಯಾಗಿರುವಂತ ಪಾರ್ಟಿಕಲ್ಸ್ ಇಲ್ಲ. ಯಾವುದೇ ರೀತಿಯಾಗಿರುವಂತ ಪಾರ್ಟಿಕಲ್ಸ್ ಇಲ್ಲ ಅಂದ್ರೆ ಲೋ ಇದ್ದೇ ಇರಬೇಕು. ಲೋ ಇದ್ದದಕ್ಕೆ ಇದರ ನಡುವೆ ಇರುವಂತ ಫೋರ್ಸ್ F0 ಇದೆಯಲ್ಲ, ಇದೇನಿರಬೇಕು? ಮ್ಯಾಕ್ಸಿಮಮ್ ಇರಬೇಕು F0. ಅದೇ ಏನಾದ್ರು ಒಂದು ಎಪ್ಸಿಲಾನ್ m ತಗೊಂಡ್ರೆ ಅನ್ಕೊಳ್ಳಿ, ದಿಸ್ ಎಪ್ಸಿಲಾನ್ m ಇಸ್ ಆಲ್ವೇಸ್ ಗ್ರೇಟರ್ ದನ್ ಎಪ್ಸಿಲಾನ್ ನಾಟ್. F0 ಗಿಂತ ಜಾಸ್ತಿ ಇರುತ್ತೆ, ಬಿಕಾಸ್ ಪಾರ್ಟಿಕಲ್ಸ್ ಆರ್ ದೇರ್. ಸೊ ಪಾರ್ಟಿಕಲ್ಸ್ ಇರೋದಕ್ಕೆ Fm ಯಾವಾಗಲೂ ಏನಿರುತ್ತೆ? ಇಟ್ ಇಸ್ ಆಲ್ವೇಸ್ ಲೆಸ್ ದನ್ F0. ಇದೊಂದು ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳಿದೆ ನಾನು? ಎಪ್ಸಿಲಾನ್ r is equal to ಎಪ್ಸಿಲಾನ್ m divided by ಎಪ್ಸಿಲಾನ್ ನಾಟ್. Permittivity or relative permittivity of a medium is defined as permittivity of medium to permittivity of free space. ಇದರಿಂದ ಏನ್ ಗೊತ್ತಾಯ್ತು ನಿಮಗೆ? ಎಪ್ಸಿಲಾನ್ m is equal to ಎಪ್ಸಿಲಾನ್ r into ಎಪ್ಸಿಲಾನ್ ನಾಟ್ ಅಂತ ಗೊತ್ತಾಯ್ತು. ಈ ರೀತಿಯಾಗಿ ಅದೇ ರೀತಿ ಏನಾದ್ರು ಫೋರ್ಸ್ ಅಂದ್ರೆ Fm is equal to F0 divided by ಎಪ್ಸಿಲಾನ್ r ಅಂತ ಗೊತ್ತಾಯ್ತು. ಪ್ರೂಫ್ ಕೂಡ ಮಾಡಿದ್ದೇವೆ. ಮುದ್ದು ಮಕ್ಕಳೇ, ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಸಿಂಪಲ್ ಇದೆ, ಅರ್ಥ ಮಾಡ್ಕೋಬಹುದು. ನೀವು ಬರ್ತೀರಾ, ಕ್ಲಾಸಲ್ಲಿ ಬರ್ತೀರಾ, ಇನ್ನು ಇದನ್ನ ಹೇಳ್ತೀವಿ ಬಾರಿ ನೋಡಿ. ಸಾಕಷ್ಟು ನ್ಯೂಮರಿಕಲ್ಸ್ ಮಾಡಿ. ಪರ್ಮಿಟಿವಿಟಿ, ರಿಲೇಟಿವ್ ಪರ್ಮಿಟಿವಿಟಿ ಸ್ವಲ್ಪ ಕನ್ಫ್ಯೂಸ್ ಇರುವಂತ ಟಾಪಿಕ್. ಬಟ್ ನೀವೇನಾದ್ರೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನ್ಯೂಮರಿಕಲ್ಸ್ ಅನ್ನ ಮಾಡಬಹುದು. ಈಸಿಯಾಗಿ ಕಾಂಪಿಟೇಷನ್ ಬಂದಿರುವಂತ ಯಾವ ನ್ಯೂಮರಿಕಲ್ ಅನ್ನಾದ್ರೂ ನೀವು ಟ್ಯಾಕಲ್ ಮಾಡಬಹುದು. ಬಾರಿ ಇಂಪಾರ್ಟೆಂಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ನೋಡ್ತಾ ಇರಿ ವಿಡಿಯೋಗಳನ್ನ. ಮುಂದೆ ಮತ್ತೆ ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನ ತರ್ತಾ ಇರ್ತೀವಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು. ಕೀಪ್ ಸ್ಟಡಿಂಗ್.